ನಾನೊಬ್ಬಳು ಚಿನ್ನ ಬೆಳ್ಳಿಯ ಕೆಲಸ ಮಾಡುವ ಆಚಾರಿಯ ಮಗಳಾಗಿದ್ದೆ. ನನ್ನ ತಂದೆ ಆ ಕೆಲಸದಲ್ಲಿ ತುಂಬ ನಿಪುಣರು. ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ತಂದೆ ಮತ್ತು ಅತ್ತೆ ಮೂವರು ಇದ್ದೆವು. ನನಗೆ ತಾಯಿ ಇರಲಿಲ್ಲ. ನಾನು ಚಿಕ್ಕವಳಿದ್ದಾಗಲೇ ಅವರು ತೀರಿಕೊಂಡಿದ್ದರು. ಇಲ್ಲಿಯವರೆಗೆ ನನ್ನನ್ನು ಯಾವುದೇ ಗಂಡಸರು ನೋಡಿರಲಿಲ್ಲ. ಆದರೆ ನನ್ನ ಮದುವೆಯಾದ ರಾತ್ರಿ ನಾನು ನನ್ನ ಗಂಡನ ರೂಮಿಗೆ ಹೋದಾಗ ನನ್ನ ಗಂಡ ನನ್ನ ಮೇಲೆ ಚಾರಿತ್ರ್ಯಹೀನಳೆಂದು ಕಳಂಕ ಹೊರಿಸಿದರು ಮತ್ತು ಅದನ್ನು ನನ್ನೆದುರು ಸಾಬೀತುಪಡಿಸಲು ಅವನು ನನ್ನ ಹೊಟ್ಟೆಯ ಸ್ಕ್ಯಾನಿಂಗ್ ಕೂಡ ಮಾಡಿಸಿದನು. ಆಗ ಆ ಸ್ಕ್ಯಾನಿಂಗ್ನಲ್ಲಿ ನಾನು 3 ತಿಂಗಳ ಗರ್ಭಿಣಿ ಎಂದು ತಿಳಿಯಿತು. ಅದನ್ನು ನೋಡಿ ನನಗೆ ಬರಸಿಡಿಲು ಬಡಿದಂತಾಯಿತು. ನಂತರ ನನ್ನ ಗಂಡ ನನಗೆ ಡೈವೋರ್ಸ್ ಕೊಟ್ಟು ತಂದೆಯ ಮನೆಗೆ ಬಿಟ್ಟನು. ನಾನು ಅದೇ ಚಿಂತೆಯಲ್ಲಿ ಅಳುತ್ತಾ ತಂದೆ ಮನೆಯಲ್ಲಿ ರಾತ್ರಿ 1 ಗಂಟೆಯ ಸಮಯದಲ್ಲಿ ನನ್ನ ಹಾಸಿಗೆಯ ಮೇಲೆ ಕೈ ಆಡಿಸಿದಾಗ ಒದ್ದೆಯಾದಂತೆ ಅನುಭವವಾಯಿತು. ಆಗ ನಾನು ಹೊದ್ದುಕೊಂಡಿದ್ದ ಕಂಬಳಿ ತೆಗೆದು ನೋಡಿದಾಗ ದೊಡ್ಡ ಆಶ್ಚರ್ಯ ಕಾದಿತ್ತು. ನಾನು ಒಳ್ಳೆಯ ಉನ್ನತ ಸ್ಥಾನದಲ್ಲಿರುವ ಆಚಾರ್ಯ ಮಗಳಾಗಿದ್ದರಿಂದ ನನ್ನ ಮನಸ್ಸು ನುಚ್ಚು ನೂರಾಗಿತ್ತು. ನನ್ನ ಈ ನಡತೆಗೆ ಪ್ರಮಾಣ ಪತ್ರವಿದೆ ಎಂದು ಹೇಳಿದರೆ ತಪ್ಪು ಅನಿಸಲಾರದು. ನಮ್ಮ ಚಿಕ್ಕ ಕುಟುಂಬವನ್ನು ಇಡೀ ಏರಿಯಾದಲ್ಲಿ ತುಂಬ ಗೌರವದಿಂದ ನೋಡುತ್ತಿದ್ದರು. ನನ್ನ ತಂದೆಯ ಒಳ್ಳೆಯತನ, ಪ್ರಾಮಾಣಿಕತೆ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು. ಆದರೆ ನನ್ನ ತಂದೆಯನ್ನು ಯಾರಾದರೂ ಹೊಗಳುವುದನ್ನು ನೋಡಿದರೆ ನನ್ನ ಅತ್ತೆ, ಅಂದರೆ ನನ್ನ ತಂದೆಯ ತಂಗಿ, ಮುಖ ಕಿವಿಚಿಕೊಂಡಂತೆ ಮಾಡಿಕೊಳ್ಳುವುದನ್ನು ನಾನು ನೋಡಿದ್ದೆ. ಅತ್ತೆ ನನ್ನ ಬಳಿ ಏನನ್ನು ಹೇಳುತ್ತಿರಲಿಲ್ಲ. ಆದರೆ ಯಾವಾಗಲೂ ತಂದೆಗೆ ಹೊಗಳುತ್ತಿರುವ ಹೊಗಳಿಕೆಯೆಲ್ಲವೂ ಸುಳ್ಳು ಎಂದು ತಲೆಯಾಡಿಸುತ್ತಿದ್ದರು. ಹೊಗಳುವ ವ್ಯಕ್ತಿ ಅಲ್ಲಿಂದ ಹೊರಟು ಹೋದಾಗ ಅತ್ತೆ ಈ ರೀತಿ ಹೇಳುತ್ತಿದ್ದಳು: ಯಾರ ನಡವಳಿಕೆ ಎಷ್ಟೇ ಒಳ್ಳೆಯದಾಗಿದ್ದರೂ ವ್ಯಕ್ತಿಯ ಮೂಲ ಉದ್ದೇಶ ದೇವರಿಗೆ ಮಾತ್ರ ತಿಳಿದಿರುತ್ತದೆ ಎಂದು. ನಾನು ಅದನ್ನು ಕೇಳಿ ಹೂಗುಟ್ಟುತ್ತಿದ್ದೆ. ಆಗ ಅತ್ತೆ ಸೈಲೆಂಟಾಗಿ ಇರುತ್ತಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಆಳವಾದ ದುಃಖವಿತ್ತು. ಅವರು ನನಗೆ ಏನನ್ನೋ ಹೇಳಲು ಬಯಸುತ್ತಾರೆ, ಆದರೆ ಅವರಿಂದ ಹೇಳಲು ಸಾಧ್ಯವಾಗುತ್ತಿಲ್ಲ ಎನ್ನುವಂತೆ ಕಾಣುತ್ತಿತ್ತು. ಮೊದಲಿಗೆ ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಲು ನಾನು ಅತ್ತೆಯನ್ನು ಹೇಳುವಂತೆ ಕೇಳಿಕೊಂಡೆ. ಆದರೆ ಅವರು ಅದನ್ನು ನಿರಾಕರಿಸಿಬಿಟ್ಟರು. ಆಗ ನಾನು ಮೌನವಾದೆ. ಈಗ ನಾನು ಅವರನ್ನು ಏನನ್ನು ಕೇಳುವುದಿಲ್ಲ. ಯಾಕೆಂದರೆ ಅವರು ತಮ್ಮ ಭಾವನೆಗಳನ್ನು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಎಂದು ನಾನು ತಿಳಿದುಕೊಂಡಿದ್ದೆ. ಇಷ್ಟು ವರ್ಷಗಳಲ್ಲಿ ನಾನು ತಿಳಿದುಕೊಂಡ ಒಂದು ಮುಖ್ಯವಾದ ವಿಷಯವೇನೆಂದರೆ, ಅತ್ತೆಗೆ ಅಪ್ಪನನ್ನು ಕಂಡರೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಯಾಕೆ ಅಂತ ನನಗೆ ಅರ್ಥ ಆಗಿರಲಿಲ್ಲ. ಯಾಕೆಂದರೆ ನಾನು ನನ್ನ ಅಪ್ಪನಲ್ಲಿ ಎಂದಿಗೂ ಕೆಟ್ಟದನ್ನು ನೋಡಿದವಳಲ್ಲ. ದೊಡ್ಡ ವಿಷಯವೇನೆಂದರೆ, ಚಿಕ್ಕಪ್ಪ ತೀರಿಕೊಂಡ ನಂತರ ಅಪ್ಪ ತಮ್ಮ ವಿಧವೆ ತಂಗಿಯನ್ನು ಪ್ರೀತಿಯಿಂದ ದತ್ತು ತೆಗೆದುಕೊಂಡು ಅವರು ಅತ್ತೆಯನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅವರ ಪ್ರತಿಯೊಂದು ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಿದ್ದರು. ಚಿಕ್ಕಪ್ಪ ತೀರಿಕೊಂಡು ಬಹಳ ವರ್ಷಗಳಾದ ನಂತರ ನನ್ನ ಅಪ್ಪ ನನ್ನ ತಾಯಿಯ ಮೂಲಕ ಅತ್ತೆಗೆ ಮತ್ತೊಂದು ಮದುವೆಯಾಗಲು ಇಷ್ಟವಿದೆಯಾ ಎಂದು ಕೇಳಿಸಿದ್ದರು. ಇದಕ್ಕೆ ಅತ್ತೆ ಕಡ್ಡಿ ತುಂಡರಿಸಿದಂತೆ ಇಲ್ಲ ಎಂದು ನಿರಾಕರಿಸಿದ್ದರು. ಮತ್ತು ಅತ್ತೆ ಹೇಳಿದಳು: ಹೋಗಿ ನಿಮ್ಮ ಗಂಡನಿಗೆ ಹೇಳು, ನನ್ನ 2 ಹೊತ್ತಿನ ಊಟ ಅವನಿಗೆ ಭಾರವಾಗಿದ್ದರೆ ನಾನು ಇಲ್ಲಿಂದ ಎಲ್ಲಾದರೂ ಹೋಗಿ ಕೂಲಿ ಮಾಡಿ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೇನೆ, ಆದರೆ ಮತ್ತೊಂದು ಮದುವೆಯಾಗುವುದಿಲ್ಲ ಎಂದು. ನನ್ನ ಅಮ್ಮ ಅದನ್ನು ಹೇಳಿದಾಗ ಅಪ್ಪ ಹೇಳಿದರು: ನನ್ನ ತಂಗಿಯ ಹೃದಯ, ಮನಸ್ಸು ಲೌಕಿಕ ಸಂಬಂಧದಿಂದ ತುಂಬಿ ಹೋದಂತೆ ಕಾಣಿಸುತ್ತದೆ ಎಂದು. ಕೆಲವು ದಿನಗಳ ನಂತರ ಅಮ್ಮನ ಆರೋಗ್ಯ ಹದಗೆಟ್ಟಿತು. ಆ ನಂತರ ಇದ್ದಕ್ಕಿದ್ದಂತೆ ಒಂದು ದಿನ ಅವಳು ಅನಾರೋಗ್ಯದಿಂದ ತೀರಿಕೊಂಡರು. ಆ ಸಮಯದಲ್ಲಿ ನಾನಿನ್ನೂ ತುಂಬ ಚಿಕ್ಕವಳು. ಆಗ ನನಗೆ ಕೇವಲ 3 ವರ್ಷ. ನನ್ನ ಅಮ್ಮ ತೀರಿಕೊಂಡ ವಿಷಯ ನನ್ನನ್ನು ಹುಚ್ಚಳನ್ನಾಗಿ ಮಾಡಿತ್ತು. ನಾನು ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳಾಗಿದ್ದೆ. ಹಾಗಾಗಿ ನಾನು ಅಮ್ಮನಿಗೆ ತುಂಬ ಹತ್ತಿರವಾಗಿದ್ದೆ. ಅವಳು ತೀರಿ ಹೋದ ನಂತರ ಈ ದೊಡ್ಡ ಪ್ರಪಂಚದಲ್ಲಿ ನಾನು ಒಬ್ಬಂಟಿ ಎಂದು ಭಾಸವಾಯಿತು. ನನಗೆ ಯಾವುದರಲ್ಲೂ ಹೆಚ್ಚು ಆಸಕ್ತಿ ಇರಲಿಲ್ಲ. ಮಕ್ಕಳ ಜೊತೆ ಆಟವಾಡಲು ಮನಸ್ಸಿರಲಿಲ್ಲ. ನಾನು ದಿನವಿಡೀ ಅಮ್ಮನ ನೆನೆಸಿಕೊಂಡು ಅಳುತ್ತಾ ಕುಳಿತಿರುತ್ತಿದ್ದೆ. ಊಟ ತಿಂಡಿ ಯಾವುದೂ ಇರಲಿಲ್ಲ. ಅತ್ತೆ ತನ್ನ ಗಂಡನ ದುಃಖದಲ್ಲಿ ಸದಾ ಮುಳುಗಿ ಇರುತ್ತಿದ್ದಳು. ಹಾಗಾಗಿ ಅವರು ನನ್ನ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿರಲಿಲ್ಲ. ಆದರೆ ಒಂದು ದಿನ ನಾನು ತುಂಬ ಅನಾರೋಗ್ಯಕ್ಕೆ ಒಳಗಾದೆ. ತಾಯಿ ಇಲ್ಲದೆ ನಾನು ಒಬ್ಬಂಟಿಯಾಗಿದ್ದೆ ಎಂದು ಆಗ ಅತ್ತೆಗೆ ಅರಿವಾಯಿತು. ಇದರ ನಂತರ ಅತ್ತೆ ನನ್ನನ್ನು ಸ್ವಂತ ಮಗಳಂತೆ ತಾಯಿಯಾಗಿ ನೋಡಿಕೊಂಡರು. ಅವರಿಗೆ ಸ್ವಂತ ಮಕ್ಕಳಿರಲಿಲ್ಲ. ಹಾಗಾಗಿ ಅವಳು ನನ್ನನ್ನೇ ತನ್ನ ಸ್ವಂತ ಮಗಳನ್ನಾಗಿ ನೋಡಿಕೊಂಡಳು. ಈಗ ಅವಳು ತನ್ನ ಹೆಚ್ಚಿನ ಸಮಯವನ್ನು ನನ್ನೊಂದಿಗೆ ಕಳೆಯುತ್ತಿದ್ದಾಳೆ. ತಾಯಿಯ ಸಾವಿನ ನಂತರ ನಾನು ಏಕಾಂಗಿಯಾಗಿದ್ದೆ. ಹಾಗಾಗಿ ನಾನು ಅತ್ತೆಯ ನೆರಳಿನಲ್ಲಿ ತಾಯಿಯ ಪ್ರೀತಿಯನ್ನು ಹುಡುಕಲು ಶುರು ಮಾಡಿದೆ. ಈಗ ಅತ್ತೆ ನನ್ನ ಅಪ್ಪನ ಬಗ್ಗೆ ಕೆಟ್ಟದಾಗಿ ಹೇಳಿದಾಗ ಈ ವಿಷಯಗಳು ನನಗೆ ಕೆಟ್ಟದ್ದು ಎಂದು ಅನಿಸಲಿಲ್ಲ. ಅದಾಗಲೇ ಸಂಜೆಯಾಗಿತ್ತು. ನಾನು ರಾತ್ರಿ ಊಟಕ್ಕೆ ಅಡುಗೆ ತಯಾರಿ ಮಾಡುತ್ತಿದ್ದೆ. ಅತ್ತೆ ನನಗೆ ಅಡುಗೆ ಮಾಡುವುದಕ್ಕೆ ಸಹಾಯ ಮಾಡುತ್ತಿದ್ಲು. ಆಗ ಅಪ್ಪ ಅಡುಗೆ ಮನೆಗೆ ಬಂದರು ಮತ್ತು ಪ್ರೀತಿಯಿಂದ, ಮಗಳೇ, ನನಗೆ ಈಗ ಹೊಟ್ಟೆ ತುಂಬ ಹಸಿಯುತ್ತಿದೆ, ಬೇಗ ಊಟ ಬಡಿಸು ಎಂದು ಕೇಳಿದರು. ಮತ್ತು ಅವರು ಅಡುಗೆ ಮನೆಯಿಂದ ಹೊರಗೆ ಹೋದರು. ಆಗ ಅತ್ತೆ ನನ್ನನ್ನು ನೋಡಿ ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದಳು: ನೀನು ವಯಸ್ಸಿಗೆ ಬಂದಿರುವ ಮಗಳು. ನಿನ್ನ ಅಪ್ಪನೊಂದಿಗೆ ಹೆಚ್ಚು ಬೆರೆಯುವ ಅಗತ್ಯವಿಲ್ಲ.
ನಿನ್ನ ತಂದೆಯಿಂದ ಸ್ವಲ್ಪ ದೂರ ಅಂತರವನ್ನು ಕಾಯ್ದಿಟ್ಟುಕೋ ಎಂದು ಅತ್ತೆ ನನಗೆ ಹೇಳಿದಳು. ಆಗ ನನಗೆ ಅನಿಸಿತು, ಯಾರಾದರೂ ತನ್ನ ತಂದೆಯಿಂದ ಅಂತರ ಕಾಯ್ದುಕೊಳ್ಳುವುದು ಎಂದರೆ ತುಂಬ ವಿಚಿತ್ರ ಎಂದು. ಆಗ ನಾನು ತಕ್ಷಣ ಅತ್ತೆಯನ್ನು ಕೇಳಿದೆ, ನೀವು ಯಾವ ರೀತಿಯ ಉದ್ದೇಶದಿಂದ ಈ ಮಾತುಗಳನ್ನು ಹೇಳುತ್ತಿದ್ದೀರಿ ಅತ್ತೆ ಎಂದು. ಆಗ ಅವರು ಹೇಳಿದರು, ಈ ಗಂಡಸರು ಬಹಳ ವಿಚಿತ್ರವಾದ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತಾರೆ. ಅವರು ತಾಯಿಯಂತೆ ತಮ್ಮ ಮಕ್ಕಳನ್ನು ಎಂದಿಗೂ ಪ್ರೀತಿಸುವುದಿಲ್ಲ. ಖಂಡಿತವಾಗಲೂ ಅವರಿಗೆ ತಮ್ಮ ಮಕ್ಕಳಿಂದ ಏನಾದರೂ ಆಗಬೇಕಾದಾಗ ಮಾತ್ರ ಅವರು ತಮ್ಮ ಪ್ರೀತಿಯನ್ನು ನೆನಪಿಸಲು ಶುರು ಮಾಡುತ್ತಾರೆ ಎಂದು. ಆಗ ನಾನು ಕೆಲ ಸಮಯ ಮೌನವಾದೆ. ಯಾಕೆಂದರೆ ಇದಕ್ಕೆ ನನ್ನ ಬಳಿ ಯಾವುದೇ ಉತ್ತರವಿರಲಿಲ್ಲ. ನಮ್ಮ ಮನೆಯ ವಾತಾವರಣ ತುಂಬ ವಿಚಿತ್ರವಾಗಿದ್ದರಿಂದ ಈಗ ನಾನು ಈ ವಿಷಯಗಳಿಗೆ ಹೊಂದಿಕೊಂಡಿರಬೇಕು ಎಂದು ನಾನು ಆಗಾಗ ಯೋಚನೆ ಮಾಡುತ್ತಿದ್ದೆ. ನನ್ನ ಅಪ್ಪ ಅತ್ತೆಯೊಂದಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತಿರಲಿಲ್ಲ. ಅವರು ಅತ್ತೆಗೆ ಏನಾದರೂ ತಿಳಿಸಬೇಕಾದರೆ ಅದನ್ನು ನನಗೆ ಹೇಳಿ ನನ್ನ ಮೂಲಕ ತಿಳಿಸುತ್ತಿದ್ದರು. ಹಾಗೆ ಅತ್ತೆ ಕೂಡ. ಅಪ್ಪ ಮನೆಯಲ್ಲಿ ಇರುವಾಗ ಪಾತ್ರೆಗಳನ್ನು ಬಡಿದು ಶಬ್ದ ಮಾಡುವುದು ಮತ್ತು ಗೊಣಗುತ್ತಾ ಅವಳು ತನ್ನ ಕೋಪವನ್ನು ವ್ಯಕ್ತಪಡಿಸುತ್ತಿದ್ಲು. ಅತ್ತೆ ಈ ರೀತಿ ಮಾಡಿದಾಗಲೆಲ್ಲ ತಂದೆ ಭಯಪಟ್ಟುಕೊಂಡು ತಕ್ಷಣ ಅವರು ಮನೆಯಿಂದ ಹೊರಗೆ ಹೋಗಿಬಿಡುತ್ತಿದ್ದರು ಎನ್ನುವುದನ್ನು ನಾನು ನೋಡಿದ್ದೆ. ನನ್ನ ಅತ್ತೆಯ ಈ ರೀತಿ ಕೆಲಸದ ಬಗ್ಗೆ ನನಗೆ ಕೆಟ್ಟ ಭಾವನೆ ಮೂಡಲು ಶುರುವಾಯಿತು. ಒಂದು ದಿನ ನನಗೆ ಇದನ್ನೆಲ್ಲ ನೋಡಿ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಆಗ ನಾನು ಅತ್ತೆಯ ಬಳಿ ಕೇಳಿದೆ, ನೀವು ಯಾಕೆ ನನ್ನ ಅಪ್ಪನೊಂದಿಗೆ ಈ ರೀತಿ ಮಾಡುತ್ತೀರಿ? ನನ್ನ ಅಪ್ಪ ಇಡೀ ದಿನ ಮನೆಯಿಂದ ಹೊರಗಡೆ ಹೋಗಿ ದುಡಿಯುತ್ತಾರೆ ಮತ್ತು ಅವರು ಮನೆಗೆ ಬಂದ ತಕ್ಷಣ ನೀವು ನಿಮ್ಮ ಕೋಪವನ್ನೆಲ್ಲ ಒಂದೊಂದು ರೀತಿಯಲ್ಲಿ ತೋರಿಸುತ್ತಿರುತ್ತೀರಿ ಎಂದು ಕೇಳಿದೆ. ಆಗ ಅತ್ತೆ ಆ ಸಮಯದಲ್ಲಿ ಸ್ವಲ್ಪ ವಿಚಿತ್ರವಾಗಿ ಹೇಳಿದರು, ನಿನ್ನ ತಂದೆ ನನಗೆ ತುಂಬ ರೀತಿ ಹಿಂಸೆ ನೀಡಿದ್ದಾನೆ. ಅವನು ನನಗೆ ಮನೆಯಲ್ಲಿ ಜಾಗ ಕೊಟ್ಟಿದ್ದಾನೆ, ಆದರೆ ನನ್ನ ಆತ್ಮವನ್ನು ಅಪಮಾನಗೊಳಿಸಿದ್ದಾನೆ. ನಾನು ಅವನನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ನಿನಗೆ ಎಲ್ಲ ಸಮಯದಲ್ಲೂ ಎಲ್ಲ ವಿಷಯದಲ್ಲೂ ಹೇಳುತ್ತಿರುತ್ತೇನೆ, ಈ ವ್ಯಕ್ತಿಯಿಂದ ಸಾಧ್ಯವಾದಷ್ಟು ದೂರ ಇರು ಎಂದು. ಆಗ ನಾನು ಅತ್ತೆ, ನೀವೇಕೆ ಹೀಗೆ ಹೇಳುತ್ತೀರಿ? ಅಪ್ಪ ಮಕ್ಕಳ ತಲೆಯ ನೆರಳು ಮತ್ತು ಮಗು ತನ್ನ ಹೆತ್ತವರ ನೆರಳಿನಲ್ಲಿ ನೆಮ್ಮದಿಯ ವಿಶ್ರಾಂತಿ ಪಡೆಯುತ್ತದೆ ಮತ್ತು ನೀವು ನನಗೆ ಈ ರೀತಿ ಹೇಳುತ್ತಿದ್ದೀರಿ. ನಿಮ್ಮ ಜೀವನದಲ್ಲಿ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ತಂದೆ ನೀವು ತಿಳಿದುಕೊಂಡಿರುವ ರೀತಿ ಇಲ್ಲ ಎಂದಾಗ ಅತ್ತೆ ಹೇಳಿದಳು, ನಾನು ನಿನ್ನನ್ನು ನೆರಳಿನಿಂದಲ್ಲ ಸುಡುವ ಬಿಸಿಲಿನಿಂದ ದೂರ ಇರಿಸುತ್ತಿರುವುದು. ಕೆಲವು ಸಂಬಂಧಗಳು ಸರಿಯಾಗಿಲ್ಲ, ಅಲ್ಲದೆ ಅವು ಸುಡುವ ಬೆಂಕಿಯಂತೆ ಅಂದಳು. ಆಗ ನನಗೆ ಅತ್ತೆಯ ಮಾತುಗಳು ಒಂದೂ ಕೂಡ ಸ್ಪಷ್ಟವಾಗಿ ಅರ್ಥವಾಗಲಿಲ್ಲ. ಅದಕ್ಕಾಗಿ ನಾನು ಅವಳ ಮಾತುಗಳಿಗೆ ಹೆಚ್ಚು ಗಮನ ಕೊಡುವುದನ್ನು ಬಿಟ್ಟುಬಿಟ್ಟೆ. ಅವಳು ಪ್ರತಿದಿನ ರಾತ್ರಿ ನನ್ನ ರೂಮಿಗೆ ಬಂದು ನನ್ನ ಜೊತೆ ಮಾತನಾಡುತ್ತಿದ್ಲು. ನೀನು ಮಲಗುವವರೆಗೂ ನಾನು ನನ್ನ ರೂಮಿಗೆ ಹೋಗುವುದಿಲ್ಲ ಎಂದು ಯಾವಾಗಲೂ ಹೇಳುತ್ತಿದ್ಲು ಮತ್ತು ನನ್ನ ಜೊತೆಯೇ ಇರುತ್ತಿದ್ದಳು. ನಾನು ಆಗ ಅತ್ತೆಗೆ ಹೇಳುತ್ತಿದ್ದೆ, ನಾನು ಈಗ ದೊಡ್ಡವಳಾಗಿದ್ದೇನೆ, ನೀವು ನನ್ನ ಬಗ್ಗೆ ಹೆಚ್ಚು ಚಿಂತಿಸಬೇಡಿ, ನಾನು ಒಬ್ಬಳೇ ಮಲಗುತ್ತೇನೆ ಎಂದಾಗ ಅತ್ತೆ ಹೇಳಿದಳು, ಈಗ ನೀನು ದೊಡ್ಡವಳಾಗಿದ್ದೀಯಾ ಎಂದೇ ನನಗೆ ನಿನ್ನ ಬಗ್ಗೆ ಹೆಚ್ಚು ಚಿಂತೆಯಾಗಿರುವುದು. ನೀನು ಮಲಗಿದಾಗ ನಾನು ಎದ್ದು ನನ್ನ ರೂಮಿಗೆ ಹೋಗುತ್ತೇನೆ ಎಂದು ಹೇಳಿದಳು ಮತ್ತು ಪ್ರತಿದಿನ ಇದೇ ರೀತಿ ಆಗುತ್ತಿತ್ತು. ಈ ದಿನವೂ ಕೂಡ ನಾನು ಅತ್ತೆಯೊಂದಿಗೆ ಮಾತನಾಡುತ್ತಾ ನಿದ್ದೆಗೆ ಜಾರಿದೆ. ರಾತ್ರಿ ಸುಮಾರು 1 ಗಂಟೆ ಆಗಿತ್ತು. ನಾನು ಕಣ್ಣು ತೆರೆದು ನೀರು ಕುಡಿಯಲು ಹೋದಾಗ ನನ್ನ ರೂಮಿನಲ್ಲಿದ್ದ ನೀರಿನ ಬಾಟಲ್ ಕಾಣಿಸಲಿಲ್ಲ. ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಏಕೆಂದರೆ ನಾನು ಪ್ರತಿದಿನ ರಾತ್ರಿ ಮಲಗುವಾಗ ತಪ್ಪದೆ ನೀರಿನ ಬಾಟಲ್ ತುಂಬಿಸಿ ಇಟ್ಟುಕೊಳ್ಳುತ್ತಿದ್ದೆ. ಆದರೆ ಈ ದಿನ ಬಾಟಲಲ್ಲಿ ನೀರು ಇರಲಿಲ್ಲ. ಬಹುಶಃ ನಾನು ಹಿಂದೆ ಯಾವ ರಾತ್ರಿಯೂ ಮಧ್ಯದಲ್ಲಿ ಕಣ್ಣು ತೆರೆದಿಲ್ಲ. ಹಾಗಾಗಿ ಗೊತ್ತಿಲ್ಲ ಎಂದು ನಾನೇ ಸೀದಾ ಅಡುಗೆ ಮನೆಗೆ ಹೋಗಿ ನೀರು ಕುಡಿಯಬೇಕು ಎಂದುಕೊಂಡೆ. ನಾನು ನನ್ನ ರೂಮಿನಿಂದ ಹೊರಗೆ ಬಂದಾಗ ನನ್ನ ಅತ್ತೆಯ ರೂಮಿನಿಂದ ಒಂದು ರೀತಿಯ ಬೆಳಕು ಬರುವುದನ್ನು ನೋಡಿ ನನಗೆ ಆಶ್ಚರ್ಯವೆನಿಸಿತು. ಇಷ್ಟೊತ್ತಿನಲ್ಲಿ ಅತ್ತೆ ಏಕೆ ಎಚ್ಚರವಾಗಿದ್ದಾಳೆ? ಅವಳ ಆರೋಗ್ಯ ಕೂಡ ಹದಗೆಟ್ಟಿದೆ ಎಂದು ಯೋಚಿಸಿ ನಾನು ಅವಳ ರೂಮಿನ ಬಳಿಗೆ ಹೋದೆ. ಆದರೆ ಬಾಗಿಲು ಮುಚ್ಚಿತ್ತು ಮತ್ತು ಒಳಗಿನಿಂದ ಅಪ್ಪನ ಧ್ವನಿ ಕೇಳಿಸಿತು. ಅಪ್ಪ ಹೇಳುತ್ತಿದ್ದರು, ಏನೇ ಆಗಿದ್ದರೂ ಅದು ನನ್ನ ತಪ್ಪು ತಿಳುವಳಿಕೆಯ ಫಲ, ನನ್ನನ್ನು ಕ್ಷಮಿಸು ಎಂದು. ಆಗ ಅತ್ತೆ ಅಳುತ್ತಾ ಹೇಳಿದಳು, ನಾನು ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ. ನೀನು ನನಗೆ ಬಹಳ ಅನ್ಯಾಯ ಮಾಡಿದ್ದೀಯ ಮತ್ತು ಅದಕ್ಕಾಗಿಯೇ ನಾನು ನಿನ್ನ ಮಗಳನ್ನು ನಿನ್ನಿಂದ ದೂರ ಇಡುತ್ತೇನೆ, ಏಕೆಂದರೆ ನೀನು ಒಬ್ಬ ಕ್ರೂರವಾದ ಕೆಟ್ಟ ವ್ಯಕ್ತಿ ಎಂದು ಹೇಳಿದಳು. ಅದನ್ನು ಕೇಳಿ ನಾನು ಬೆಚ್ಚಿಬಿದ್ದೆ ಮತ್ತು ನನ್ನ ಅಪ್ಪ ಅತ್ತೆಗೆ ಆ ರೀತಿ ಅನ್ಯಾಯ ಏನು ಮಾಡಿದ್ದಾರೆ ಎಂದು ಯೋಚಿಸತೊಡಗಿದೆ. ನಾನು ನಿನ್ನೊಂದಿಗೆ ಮಾಡಿದ ತಪ್ಪನ್ನು ನನ್ನ ಮಗಳೊಂದಿಗೆ ಮತ್ತೆ ಮಾಡಲು ಸಾಧ್ಯವಿಲ್ಲ. ನೀನು ಅದರ ಬಗ್ಗೆ ಚಿಂತಿಸಬೇಡ. ನಾನು ಗೌರಿಗೆ ಒಂದು ಸಂಬಂಧವನ್ನು ಹುಡುಕಿದ್ದೇನೆ. ನಾನು ಅವಳ ಮದುವೆಯನ್ನು ಕೆಲವೇ ದಿನಗಳಲ್ಲಿ ಮಾಡಲಿದ್ದೇನೆ ಎಂದು ಹೇಳಿದರು. ಆಗ ಅತ್ತೆ, ಇಲ್ಲ, ನೀನು ಸಂಬಂಧವನ್ನು ಹುಡುಕಲು ನಾನು ಬಿಡುವುದಿಲ್ಲ. ನನ್ನ ಮಗಳಿಗೆ ನಾನೇ ಹುಡುಗನನ್ನು ಹುಡುಕುತ್ತೇನೆ ಎಂದು ಅತ್ತೆ ಹೇಳಿದರು. ಆಗ ಅಪ್ಪ, ಹೌದು, ನೀನು ಗೌರಿಯನ್ನು ತಾಯಿಯಾಗಿ ಸ್ವಂತ ಮಗಳಂತೆ ಬೆಳೆಸಿದ್ದೀಯ ಎಂದು ನನಗೆ ಗೊತ್ತು. ನಾನು ನನ್ನ ಕಡೆಯಿಂದ ಯಾವುದೇ ಸಂಬಂಧವನ್ನು ನಿರ್ಧರಿಸುವುದಿಲ್ಲ. ಮೊದಲಿಗೆ ನಾನು ನಿನ್ನ ಮುಂದೆ ಎಲ್ಲ ವಿಷಯಗಳನ್ನು ಇಡುತ್ತೇನೆ. ನಿನಗೆ ಆ ಸಂಬಂಧ ಒಪ್ಪಿಗೆ ಆದರೆ ಮಾತ್ರ ನಾನು ಗೌರಿಯನ್ನು ಮದುವೆ ಮಾಡಿಕೊಡುತ್ತೇನೆ ಎಂದರು.
ಅವರಿಬ್ಬರು ಈ ರೀತಿ ಮಾತನಾಡುತ್ತಿದ್ದಾಗ ನಾನು ನೀರು ಕುಡಿದು ಮತ್ತೆ ನನ್ನ ರೂಮಿಗೆ ತೆರಳಿದೆ. ಅತ್ತೆಯ ವಿಚಿತ್ರ ವ್ಯಕ್ತಿತ್ವದ ಹಿಂದೆ ಬಹುಶಃ ನನ್ನ ಅಪ್ಪನ ತಪ್ಪು ಏನಾದರೂ ಇರಬಹುದು ಎಂದು ನಾನು ಯೋಚಿಸಿದೆ. ಅವರು ತಮ್ಮ ತಂಗಿಗೆ ಯಾವುದೋ ಒಂದು ದೊಡ್ಡ ನೋವನ್ನು ಕೊಟ್ಟಿದ್ದಾರೆ ಮತ್ತು ಅದರಿಂದ ಅವಳು ಅವರ ಮೇಲೆ ತುಂಬ ಕೋಪಗೊಂಡಿದ್ದಾಳೆ. ಆದರೆ ಇದು ಯಾವುದು ನನಗೆ ಅರಿವಿಲ್ಲದೆ ಬೇರೆ ಇನ್ನೇನೋ ನಡೆದಿದೆ ಎಂದೆನಿಸಿತು. ನಂತರ ನನ್ನ ಮನಸ್ಸಿಗೆ ಬಂದದ್ದು, ಅಪ್ಪ ನನ್ನ ಮದುವೆಯ ಬಗ್ಗೆ ಅತ್ತೆಯೊಂದಿಗೆ ಬೆಳಗಿನ ಸಮಯದಲ್ಲಿ ಮಾತನಾಡಬಹುದಿತ್ತು. ಆದರೆ ಅವರು ಈ ಸಮಯದಲ್ಲಿ ಅವರ ರೂಮಿಗೆ ಹೋಗುವ ಅವಶ್ಯಕತೆ ಏನಿತ್ತು? ಆದರೆ ಈ ವಿಷಯಕ್ಕಿಂತ ಹೆಚ್ಚಾಗಿ ಚಿಂತೆ ಕಾಡುತ್ತಿದ್ದದ್ದು, ನನಗೆ ಗೊತ್ತಾಗದಂತೆ ಅಪ್ಪ ನನಗಾಗಿ ಮದುವೆಯ ಬಗ್ಗೆ ಈಗಾಗಲೇ ಯೋಚಿಸಿದ್ದರು ಮತ್ತು ನನಗೆ ಹುಡುಗನನ್ನು ಹುಡುಕುತ್ತಿದ್ದರು ಎಂಬುದು ನನಗೆ ಈಗ ಕಷ್ಟವಾಗಿತ್ತು. ನಾನು ಇದನ್ನೆಲ್ಲ ಯೋಚನೆ ಮಾಡುತ್ತಾ ನಿದ್ದೆ ಮಾಡಲಿಲ್ಲ. ಬೆಳಗ್ಗೆ ನಾನು ಬೇಗ ಎದ್ದೇಳುವ ಅಭ್ಯಾಸವಿತ್ತು. ಇಡೀ ರಾತ್ರಿ ನಿದ್ದೆ ಮಾಡದೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸಿ ಅತ್ತೆಯ ರೂಮಿನ ಒಳಗೆ ಹೋದೆ. ಆಗ ಅತ್ತೆ ನನ್ನನ್ನು ನೋಡುತ್ತಾ ನಗುತ್ತಾ ಹೇಳಿದಳು, ನಮ್ಮ ಗೌರಿ ಮದುವೆಯಾಗುತ್ತಾಳೆ. ನಾನು ಈಗಾಗಲೇ ಅಪ್ಪ ಮತ್ತು ಅತ್ತೆಯ ಮಾತುಗಳನ್ನು ಕೇಳಿಸಿಕೊಂಡಿದ್ದೆ. ಆದರೆ ಅದನ್ನು ಅವರ ಮುಂದೆ ವ್ಯಕ್ತಪಡಿಸಿರಲಿಲ್ಲ. ನಾನು ಮುಖದಲ್ಲಿ ಯಾವುದೇ ಚಿಂತೆ ಇಟ್ಟುಕೊಳ್ಳದೆ ಹೇಳಿದೆ, ಅತ್ತೆ, ನೀವು ಏನು ಹೇಳುತ್ತಿದ್ದೀರಾ ಎಂದಾಗ, ನಾನು ನಿನ್ನ ಮದುವೆಯ ಬಗ್ಗೆ ಮಾತನಾಡುತ್ತಿದ್ದೇನೆ ಗೌರಿ. ನಿನ್ನ ಅಪ್ಪ ಒಂದು ಹುಡುಗನನ್ನು ನೋಡಿ ಇಷ್ಟಪಟ್ಟಿದ್ದಾರೆ. ಇಂದು ಅವರು ನಿನ್ನನ್ನು ನೋಡಲು ಬರುತ್ತಿದ್ದಾರೆ ಮತ್ತು ನಾವೆಲ್ಲರೂ ನೋಡಿ ಒಪ್ಪಿಕೊಳ್ಳೋಣ. ಹೇಳು, ನಿನಗೆ ಈ ವಿಷಯ ಖುಷಿಯಾಯಿತಾ ಎಂದಾಗ ನಾನು ಮುಖವನ್ನು ಗಂಭೀರವಾಗಿಟ್ಟುಕೊಂಡು ಹೇಳಿದೆ, ನಿನಗೆ ಯಾವ ಕನಸು ಬಿತ್ತು ಎಂದು. ನನ್ನ ಮಾತನ್ನು ಕೇಳಿ ಅತ್ತೆ ಗೊಂದಲಕ್ಕೆ ಒಳಗಾದಳು ಮತ್ತು ಹೇಳಿದಳು, ನಿನ್ನ ತಂದೆಯೇ ಇದನ್ನು ನನಗೆ ಹೇಳಿದ್ದು. ಅದನ್ನು ನಾನು ನಿನಗೆ ಹೇಳಿದೆ. ಅಪ್ಪ ನಿಮ್ಮ ಬಳಿ ಯಾವಾಗ ಹೇಳಿದರು? ನೀನು ನಿನ್ನೆ ರಾತ್ರಿ ನನ್ನ ರೂಮಿನಲ್ಲಿ ಇದ್ದೆ ಅಲ್ಲವೇ? ಅಲ್ಲಿಯವರೆಗೆ ನೀನು ನನಗೆ ಈ ವಿಷಯವನ್ನು ಹೇಳಲೇ ಇಲ್ಲ ಎಂದು ಅತ್ತೆಯನ್ನು ಕೇಳಿದೆ. ಮತ್ತು ನಾನು ಯಾಕೆ ಈ ರೀತಿ ಅತ್ತೆಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದೇನೆ ಎಂದು ನನಗೆ ಅರಿವಾಗಲಿಲ್ಲ. ಆಗ ಅತ್ತೆ ಮುಖದಲ್ಲಿ ಬದಲಾವಣೆಗಳನ್ನು ನಾನು ಗಮನಿಸಿದೆ. ಅವಳು ಹೇಳಿದಳು, ನೀನು ಮಲಗಿದ ನಂತರ ನಿನ್ನ ತಂದೆ ನನ್ನ ಬಳಿ ಹೇಳಿದರು, ನೀನು ನನ್ನ ಮುಂದೆ ತಂದೆಯೊಂದಿಗೆ ಮಾತನಾಡಲು ಸಹ ಇಷ್ಟಪಡುವುದಿಲ್ಲ. ಹಾಗಿದ್ದಾಗ ನಾನು ಮಲಗಿದ ನಂತರ ನೀವು ಯಾಕೆ ಅಪ್ಪನೊಂದಿಗೆ ಮಾತನಾಡಿದಿರಿ? ಇದನ್ನು ಕೇಳಿದಾಗ ಅತ್ತೆಯ ಮುಖ ಕಿವುಚಿದಂತೆ ಆಯಿತು ಮತ್ತು ಹೇಳಿದಳು, ಗೌರಿ, ನೀನು ನನ್ನ ಮನಸ್ಸನ್ನು ಕೆಡಿಸುತ್ತಿದ್ದೀಯಾ. ಈಗ ನೀನು ನನ್ನೊಂದಿಗೆ ಮಾತನಾಡಬೇಡ. ಹೀಗೆ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು. ಸಮಯ ಮಧ್ಯಾಹ್ನ ಆಗಿತ್ತು. ನನ್ನನ್ನು ನೋಡಲು ಹುಡುಗನ ಕಡೆಯವರು ಬಂದಾಗ ನಾನು ನನ್ನ ರೂಮಿನಿಂದ ಹೊರಗೆ ಬಂದಿರಲಿಲ್ಲ. ನನ್ನ ಬಾವಿ ಅತ್ತೆ ನನ್ನನ್ನು ತನ್ನೊಂದಿಗೆ ಹೊರಗೆ ಕರೆದುಕೊಂಡು ಬಂದಳು ಮತ್ತು ನನ್ನನ್ನು ನೋಡಿದ ತಕ್ಷಣ ಅವಳು ದೃಷ್ಟಿ ತೆಗೆದಳು. ನಾನು ಕಣ್ಣುಗಳನ್ನು ಅರಳಿಸಿ ನೋಡಿದಾಗ ನನ್ನ ಬಾವಿ ಗಂಡ ಕೂಡ ನನ್ನ ನೋಡಲು ಬಂದಿದ್ದರು. ನಮ್ಮಿಬ್ಬರ ಕಣ್ಣುಗಳು ಸಂಧಿಸಿದಾಗ ಅವನು ನನ್ನನ್ನು ನೋಡಿ ಮುಗುಳ್ನಕ್ಕನು. ಅವರ ನಗು ನನ್ನ ಹತಾಶ ಹೃದಯದ ಮೇಲೆ ಮಾಂತ್ರಿಕ ರೀತಿಯ ಪರಿಣಾಮ ಬೀರಿತ್ತು. ನನಗೆ ಹುಡುಗ ಇಷ್ಟವಾಗಿದ್ದಾನೆ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಅವರೆಲ್ಲರ ಜೊತೆ ಸ್ವಲ್ಪ ಹೊತ್ತು ಕುಳಿತ ನಂತರ ನಾನು ನನ್ನ ರೂಮಿಗೆ ಹೋದೆ. ನನಗಾಗಿ ಪವನ್ ಅವರ ಸಂಬಂಧ ಬಂದಿತ್ತು. ಅವನು ಒಳ್ಳೆಯ ವ್ಯಕ್ತಿಯಾಗಿದ್ದ ಮತ್ತು ನನಗೂ ಅವನು ಇಷ್ಟವಾಗಿದ್ದ. ನಾನು ಅವನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದೆ. ಯಾವುದೇ ರೀತಿಯ ಆಕ್ಷೇಪಣೆ ಇರಲಿಲ್ಲ. ಅತಿಥಿಗಳೆಲ್ಲ ಹೋದ ನಂತರ ನನ್ನ ಅತ್ತೆ ಬಂದು ನನ್ನ ಬಳಿ ಕುಳಿತು ಕೈ ಹಿಡಿದುಕೊಂಡು ಹೇಳಿದರು, ಹೇಳು, ನಿನಗೆ ಈ ಹುಡುಗ ಇಷ್ಟ ಆದ್ನಾ? ನೀನು ಅವನನ್ನು ನೋಡಿದೆಯಾ? ಆಗ ನಾನು ಹ್ಞೂ ಎಂದು ತಲೆ ಆಡಿಸಿದೆ. ಅತ್ತೆ ಹೇಳಿದಳು, ಹುಡುಗ ನಮ್ಮ ಮನೆಗೆ ಬರುವವರೆಗೂ ಗೌರಿ ಅವನನ್ನು ನೋಡುವುದಿಲ್ಲ ಎಂದು ನಾನು ನಿನ್ನ ಅಪ್ಪನ ಬಳಿ ಹೇಳಿದ್ದೆ. ಹಾಗಾಗದಿದ್ದರೆ ನಾನು ಮದುವೆಗೆ ಒಪ್ಪುತ್ತಿರಲಿಲ್ಲ. ನಿನ್ನ ತಂದೆ ನನ್ನ ಹಠಕ್ಕೆ ಬಗ್ಗಬೇಕಾಯಿತು. ಆಗ ನಾನು ಮುಗುಳ್ನಕ್ಕೆ. ಬೆಳಗ್ಗೆ ಅತ್ತೆ ನನ್ನ ಜೊತೆ ಮದುವೆಯ ಬಗ್ಗೆ ಮಾತನಾಡಿದಾಗ ನಾನು ಅಸಮಾಧಾನಗೊಂಡಿದ್ದೆ. ಆದರೆ ಈಗ ನಾನೇ ಹುಡುಗನನ್ನು ನೋಡಿದ್ದರಿಂದ ನನಗೆ ಮನಸ್ಸಿಗೆ ಸಮಾಧಾನವಾಯಿತು. ಆಗ ಅತ್ತೆ ಹೇಳಿದಳು, ಹೌದು ಗೌರಿ, ನೀನು ಸರಿಯಾಗಿ ಯೋಚನೆ ಮಾಡಿದ್ದೀಯಾ. ಅವನು ಒಳ್ಳೆಯ ಹುಡುಗ ಮತ್ತು ನೋಡಲು ಸುಂದರವಾಗಿದ್ದಾನೆ ಎಂದಾಗ ನಾನು ಕೂಡ ತಲೆಯಾಡಿಸಿ ಖುಷಿಯಿಂದ ಅತ್ತೆಯನ್ನು ತಬ್ಬಿಕೊಂಡೆ. ಅವರ ಕಣ್ಣಲ್ಲಿ ನೀರಿತ್ತು. ನೀನು ಸಮಯಕ್ಕೆ ಸರಿಯಾಗಿ ಮದುವೆಯಾಗಿ ನಿನ್ನ ಮನೆಗೆ ಹೋದರೆ ನಿನಗೆ ಒಳ್ಳೆಯದು. ನೀನು ಆದಷ್ಟು ಬೇಗ ಈ ಮನೆಯನ್ನು ಬಿಟ್ಟರೆ ನಿನಗೆ ತುಂಬ ಒಳ್ಳೆಯದು ಗೌರಿ ಎಂದಾಗ ನನಗೆ ಅತ್ತೆಯ ಮಾತನ್ನು ಕೇಳಿ ಸ್ವಲ್ಪ ದುಃಖವಾಯಿತು. ಆಗ ನಾನು, ಇಲ್ಲಿಂದ ಹೋದ ಮೇಲೆ ನಿನ್ನನ್ನು ಅಪ್ಪನ ದಬ್ಬಾಳಿಕೆಯಿಂದ ಯಾರು ಕಾಪಾಡುತ್ತಾರೆ ಅತ್ತೆ ಎಂದಾಗ ಅತ್ತೆ ನಗುತ್ತಿದ್ದರು. ಈಗ ನನಗೆ ಯಾರ ಭಯವೂ ಇಲ್ಲ ಎಂದರು. ಅತ್ತೆಯ ಕಣ್ಣುಗಳಲ್ಲಿ ಕೆಲವು ವಿಭಿನ್ನ ರೀತಿಯ ಯೋಚನೆಗಳು ಎದ್ದು ಕಾಣುತ್ತಿದ್ದವು. ಅದನ್ನು ನೋಡಿ ನನಗೆ ಸ್ವಲ್ಪ ಭಯವಾಯಿತು. ಅವಳ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ. ಅಪ್ಪ ನಿನಗೆ ಚಿತ್ರಹಿಂಸೆ ನೀಡಿದ್ದರೆ ನೀನು ಏನು ಸೇಡು ತೀರಿಸಿಕೊಂಡೆ? ಆಗ ಅತ್ತೆ ಹೇಳಿದಳು, ಈ ವಿಷಯಗಳಲ್ಲಿ ನೀನು ಭಾಗಿಯಾಗಬೇಡ. ಹೆಚ್ಚು ತಲೆಕೆಡಿಸಿಕೊಳ್ಳಲು ಬೇಡ. ನನ್ನ ಸೇಡು ತೀರಿಸಿಕೊಳ್ಳಲು ನಾನು ಸಾಕಷ್ಟು ಬಲಿಷ್ಠಳಾಗಿದ್ದೇನೆ. ನೀನು ನಿನ್ನ ಮದುವೆಯ ಬಗ್ಗೆ ಗಮನಹರಿಸು ಮತ್ತು ನಿನ್ನ ಸಂತೋಷವನ್ನು ಸಂಭ್ರಮಿಸು ಎಂದರು. ಆಗ ನಾನು ಮುಗುಳ್ನಕ್ಕೆ. ಮದುವೆಯ ನಂತರ ಮೊದಲ ಬಾರಿಗೆ ನಾನು ಮನೆಗೆ ಹಿಂದಿರುಗಿದಾಗ ಅತ್ತೆಯ ಜೀವನದ ಪ್ರತಿ ರಾತ್ರಿಯ ಬಗ್ಗೆ ಅವಳೊಂದಿಗೆ ಮಾತನಾಡುತ್ತೇನೆ ಎಂದು ನಾನು ಅಂದುಕೊಂಡಿದ್ದೆ. ಮತ್ತು ಹುಡುಗನ ಕುಟುಂಬದವರು
1 ವಾರದೊಳಗೆ ಮದುವೆಯ ದಿನಾಂಕವನ್ನು ನಿಗದಿಪಡಿಸಲು ಕೇಳಿಕೊಂಡರು. ಅವರು ಯಾಕೆ ಇಷ್ಟು ಬೇಗ ಹೀಗೆ ಮಾಡುತ್ತಿದ್ದಾರೆ ಎಂದು ನಾನು ಆಶ್ಚರ್ಯಪಟ್ಟೆ. ಆದರೆ ಅತ್ತೆ ತುಂಬ ಖುಷಿಯಾಗಿದ್ದಳು. ಗೌರಿ, ಅವನು ತುಂಬ ಒಳ್ಳೆಯ ಹುಡುಗ ಮತ್ತು ಅವನ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತುಂಬ ಒಳ್ಳೆಯವರು. ಈ ಸಂಬಂಧ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವ ಮೊದಲು ನೀನು ಆದಷ್ಟು ಬೇಗ ಹೊರಟು ಅವರ ಮನೆಗೆ ಹೋಗು ಎಂದರು. ಅವರ ಮಾತುಗಳನ್ನು ಕೇಳಿ ನಾನು ಆಶ್ಚರ್ಯಪಟ್ಟೆ ಮತ್ತು ಕೇಳಿದೆ, ಏಕೆ? ಇಲ್ಲಿ ಹೇಗೆ ಸಮಸ್ಯೆ ಇರುತ್ತದೆ? ಅವರು ತಮ್ಮ ಸ್ವಇಚ್ಛೆಯಿಂದ ನನ್ನನ್ನು ಇಷ್ಟಪಟ್ಟಿದ್ದಾರೆ ಮತ್ತು ನಾನು ಏನನ್ನು ಬಲವಂತಪಡಿಸಿಲ್ಲ ಎಂದಾಗ ಅತ್ತೆ ಹೇಳಿದಳು, ಇಲ್ಲ, ಕೆಲವೊಮ್ಮೆ ವಿಧಿ ಜೀವನದಲ್ಲಿ ಆಟವಾಡುತ್ತದೆ, ಅದು ನಮಗೆ ಅರಿವಿಗೆ ಇರುವುದಿಲ್ಲ ಎಂದರು. ನನಗೆ ಅವರ ಮಾತುಗಳು ಅರ್ಥವಾಗಲಿಲ್ಲ. ನಾವು ತುಂಬ ಶ್ರೀಮಂತರಿರಲಿಲ್ಲ. ನನ್ನ ತಂದೆ ದೊಡ್ಡ ಚಿನ್ನ ಬೆಳ್ಳಿ ಆಚಾರ್ಯ ಆಗಿದ್ದರು. ಅದರಿಂದ ನಮ್ಮ ಜೀವನ ತಕ್ಕ ಮಟ್ಟಿಗೆ ನಡೆಯುತ್ತಿತ್ತು. ಅತ್ತೆ ತನ್ನ ಮದುವೆಯ ಒಡವೆಗಳನ್ನು ನನ್ನ ಮದುವೆಗೆ ಉಡುಗೊರೆಯಾಗಿ ಕೊಟ್ಟಳು ಮತ್ತು ಅದರಲ್ಲಿ ಕೆಲವುಗಳನ್ನು ಮಾರಿ ಅವಳು ನನಗಾಗಿ ಕೆಲವು ವಸ್ತುಗಳನ್ನು ಖರೀದಿ ಮಾಡಿದಳು. ನಮ್ಮ ಕಡೆಯಿಂದ ಮದುವೆ ತುಂಬ ಸಿಂಪಲ್ ಆಗಿತ್ತು. ಆದರೆ ಹುಡುಗರ ಕುಟುಂಬದವರು ಬಹಳ ಜೋರಾಗಿ ಮದುವೆಯಾಗಲು ನಿರ್ಧರಿಸಿದ್ದರು. ಆದರೆ ಅವರಿಗೆ ನಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿದಿತ್ತು. ಅದಕ್ಕಾಗಿ ಅವರು ಕಡಿಮೆ ಜನರನ್ನು ಕರೆತರುವುದಾಗಿ ಭರವಸೆ ನೀಡಿದ್ದರು. ಮದುವೆಯ ದಿನ ಹತ್ತಿರ ಬಂದಿತ್ತು. ನಾನು ಆ ದಿನ ಹೊಸ ಲೆಹಂಗಾವನ್ನು ಧರಿಸಿದ್ದೆ. ನಾನು ನೋಡಲು ತೆಳ್ಳಗೆ ಬೆಳ್ಳಗೆ ತುಂಬ ನಾಜೂಕಾಗಿದ್ದೆ. ಆ ಬಟ್ಟೆಯಲ್ಲಿ ನಾನು ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ನನ್ನ ಜೀವನ ಬದಲಾಗಲಿದೆ ಎಂದು ನನಗೆ ಖುಷಿಯಿತ್ತು. ಮತ್ತು ಮದುವೆ ಮುಗಿದ ನಂತರ ನನ್ನ ಬೀಳ್ಕೊಡುಗೆಯ ಸಮಯ ಬಂದಾಗ ನಾನು ನನ್ನ ಅತ್ತೆಯನ್ನು ತಬ್ಬಿಕೊಂಡು ಅಳುತ್ತಿದ್ದೆ. ಆ ಸಮಯದಲ್ಲಿ ನಾನು ನನ್ನ ತಾಯಿಯನ್ನು ತುಂಬ ನೆನಪಿಸಿಕೊಂಡೆ. ಅಪ್ಪ ನನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ಮಗಳೇ, ನೀನು ಅಳುವ ಅಗತ್ಯವಿಲ್ಲ. ನಿನ್ನ ಹೊಸ ಜೀವನಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡು. ಆ ಭಗವಂತ ನಿನಗೆ ಎಲ್ಲವನ್ನ ಕರುಣಿಸುತ್ತಾನೆ ಎಂದರು. ನಂತರ ನಾನು ಹುಡುಗನ ಜೊತೆ ಕಾರಿನಲ್ಲಿ ಕುಳಿತುಕೊಂಡೆ. ನನ್ನ ಕಣ್ಣೀರು ಹರಿಯುತ್ತಲೇ ಇತ್ತು. ಹಾಗಾಗಿ ನನ್ನ ಗಂಡ ನನ್ನ ಕೈ ಹಿಡಿದುಕೊಂಡನು. ಆಗ ನನ್ನ ಎದೆ ಬಡಿತ ಜೋರಾಯಿತು. ನೀನು ಯಾವಾಗಲೂ ನನ್ನವಳಾಗಿರುತ್ತೀಯ. ನಾನು ನಿನಗೆ ಇಡೀ ಜೀವನ ಬೆನ್ನೆಲುಬಾಗಿ ನಿಂತುಕೊಳ್ಳುತ್ತೇನೆ. ನಿನ್ನ ಕಣ್ಣಲ್ಲಿ ನೀರು ಬರಲು ನಾನು ಬಿಡುವುದಿಲ್ಲ ಎಂದರು. ನಾನು ತುಂಬ ಚಿಂತೆಯಲ್ಲಿದ್ದೆ. ಹಾಗಾಗಿ ನನ್ನ ಗಂಡ ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ನಿನಗಿಂತ ಮೊದಲು ಅಮ್ಮ ನನಗೆ ತುಂಬ ಹುಡುಗಿಯರ ಫೋಟೋಗಳನ್ನು ತೋರಿಸಿದ್ದರು. ಆದರೆ ನನಗೆ ಅವರಲ್ಲಿ ಯಾರೂ ಹಿಡಿಸಲಿಲ್ಲ. ಆದರೆ ನಾನು ನಿನ್ನನ್ನು ನೋಡಿದಾಗ ನೀನೇ ನನ್ನ ಹೆಂಡತಿಯಾಗಬೇಕೆಂದು ನನ್ನ ಮನಸ್ಸು ಹೇಳಿತು. ನೀನು ನನ್ನ ಮನೆಯ ರಾಣಿ ಎಂದರು. ಅವರ ಮಾತುಗಳನ್ನು ಕೇಳಿ ನನ್ನ ಹೃದಯಕ್ಕೆ ಸಮಾಧಾನವಾಯಿತು ಮತ್ತು ಅಷ್ಟೇ ಬೇಗ ನಮ್ಮಿಬ್ಬರ ಸಂಬಂಧದ ಒಡಕು ಉಂಟಾಯಿತು. ನನಗೆ ಇಂತಹ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಎಂದು ನನ್ನ ಅದೃಷ್ಟದ ಬಗ್ಗೆ ನನಗೆ ಹೆಮ್ಮೆಯಾಯಿತು. ಅವನ ಸಹವಾಸದಲ್ಲಿ ನನ್ನ ಜೀವನ ತುಂಬ ಸುಂದರವಾಗಿರುತ್ತದೆ ಎಂದು ನನಗೆ ಅನಿಸಿತು. ಆದರೆ ನನ್ನ ಅದೃಷ್ಟ ಅಷ್ಟು ಬೇಗ ಕೈ ಕೊಡುತ್ತದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಬಲ್ಲೆ? ನಾನು ಅತ್ತೆ ಮನೆಗೆ ತಲುಪಿದಾಗ ನನ್ನ ಗಂಡ ನನ್ನ ಕೈ ಹಿಡಿದು ನನ್ನನ್ನು ಕಾರಿನಿಂದ ಕೆಳಗೆ ಇಳಿಸಿ ನಂತರ ಮನೆಯೊಳಗೆ ಕರೆದುಕೊಂಡು ಹೋದರು. ಮನೆಯ ದೇವರ ಕೋಣೆಯಲ್ಲಿ ನನ್ನಿಂದ ದೀಪ ಹಚ್ಚಿಸಿದರು. ನಂತರ ನನ್ನನ್ನು ನನ್ನ ಗಂಡನ ರೂಮಿನಲ್ಲಿ ಕೂರಿಸಲಾಯಿತು ಮತ್ತು ಆ ರೂಮನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು. ಕೆಲ ಸಮಯದ ನಂತರ ನನ್ನ ಗಂಡ ಪವನ್ ರೂಮಿನ ಒಳಗೆ ಬಂದರು. ಈಗ ನೀನು ಈ ರೂಮಿನ ಒಡತಿ ಮಾತ್ರವಲ್ಲದೆ ಇಡೀ ಮನೆಯ ಯಜಮಾನಿ. ನೀನು ಈ ಮನೆಯಲ್ಲಿ ಬೇಕಾದ್ದನ್ನು ಮಾಡಬಹುದು. ನಿನಗೆ ಇಲ್ಲಿ ಯಾವುದೇ ನಿರ್ಬಂಧನೆಗಳಿಲ್ಲ. ನನಗೆ ನಿನ್ನ ನಿಷ್ಠೆ ಮಾತ್ರ ಬೇಕು. ನೀನು ಇಡೀ ಜೀವನ ನನಗೆ ನಿಷ್ಠಳಾಗಿರಬೇಕೆಂದು ನಾನು ಬಯಸುತ್ತೇನೆ ಎಂದರು. ನಂತರ ಅವರು ಬಂದು ನನ್ನ ಬಳಿ ಕುಳಿತು ಹೇಳಿದರು, ನಾನು ನಿನ್ನನ್ನು ಒಂದು ವಿಚಿತ್ರವಾದ ವಿಷಯವನ್ನು ಕೇಳಬೇಕು ಎಂದು ಅಂದುಕೊಂಡಿದ್ದೇನೆ. ಯಾವುದೇ ಗಂಡಸು ಮೊದಲ ರಾತ್ರಿಯಲ್ಲಿ ಇದೆಲ್ಲವನ್ನು ಕೇಳಬಾರದು. ಆದರೆ ನಾವು ಇಂದು ಪರಸ್ಪರ ಒಬ್ಬರ ಬಗ್ಗೆ ಒಬ್ಬರು ಎಲ್ಲವನ್ನ ತಿಳಿದುಕೊಳ್ಳಬೇಕೆಂದು ನಾನು ಇಷ್ಟಪಡುತ್ತೇನೆ. ನಿನಗೆ ಎಂದಾದರೂ ಯಾರಾದರೂ ಸ್ನೇಹಿತ ಇದ್ದಿದ್ದರೆ ಹೇಳು. ನಾನು ನಿನ್ನ ಎಲ್ಲ ವಿಷಯಗಳನ್ನು ಮತ್ತು ತಪ್ಪುಗಳನ್ನು ಮರೆತು ನಿನ್ನೊಂದಿಗೆ ಹೊಸ ಜೀವನವನ್ನು ಮಾಡಲು ಪ್ರಾರಂಭಿಸುತ್ತೇನೆ ಎಂದು ಹೇಳಿದರು. ಆಗ ನಾನು, ಪವನ್, ನನ್ನ ಜೀವನದಲ್ಲಿ ನೀವೇ ಮೊದಲ ಹುಡುಗ. ನಾನು ನಿಮಗಿಂತ ಮೊದಲು ಬೇರೆ ಯಾವ ಹುಡುಗನನ್ನು ನೋಡಿಲ್ಲ. ಇನ್ನು ಹುಡುಗರ ಜೊತೆ ಮಾತನಾಡುವುದು ಬಹಳ ದೂರದ ಮಾತು ಎಂದು ನಾನು ನನ್ನ ಗಂಡನೊಂದಿಗೆ ಇರುವ ಸತ್ಯವನ್ನು ಮಾತನಾಡುತ್ತಿದ್ದೆ. ನಾನು ಯಾವುದೇ ಹುಡುಗನೊಂದಿಗೂ ಸ್ನೇಹ ಬೆಳೆಸುವ ಬಗ್ಗೆ ಯೋಚಿಸಿರಲಿಲ್ಲ. ಆದರೆ ನಾನು ಹಿಂದೆ ಯಾವುದೇ ತಪ್ಪು ಮಾಡಿದ್ದರೆ, ಯಾವುದೇ ಅಪರಾಧ ಮಾಡಿದ್ದರೆ ಅದನ್ನು ನಾನು ಗಂಡನಿಗೆ ಎಂದಿಗೂ ಹೇಳುತ್ತಿರಲಿಲ್ಲ ಎಂದು ನನಗೆ ತಿಳಿದಿತ್ತು. ಯಾಕೆಂದರೆ ನನ್ನ ಅತ್ತೆ ಒಬ್ಬ ಮಹಿಳೆ. ಮದುವೆಗೆ ಮೊದಲು ತನ್ನ ಜೀವನದಲ್ಲಿ ಯಾವುದೇ ತಪ್ಪು ಮಾಡಿದ್ದರೆ ಅದು ಅವಳ ಮತ್ತು ದೇವರ ವಿಷಯ. ನಿನ್ನ ಅಪರಾಧದ ಬಗ್ಗೆ ನಿನ್ನ ಗಂಡನಿಗೆ ಎಂದಿಗೂ ಹೇಳಬಾರದು. ಅವನು ನಿನ್ನ ಪ್ರೀತಿ ಮತ್ತು ನಂಬಿಕೆಯಿಂದ ನಿನ್ನ ಹೃದಯದ ಬಗ್ಗೆ ಕೇಳುತ್ತಾನೆ ಮತ್ತು ನಂತರ ಇಡೀ ಜೀವನ ನಿನ್ನನ್ನು ನಿಂದಿಸುತ್ತಲೇ ಇರುತ್ತಾನೆ. ಗಂಡಸರ ಪ್ರೀತಿಯ ಬಲೆಗೆ ಸಿಲುಕಿ ನಿನ್ನ ತಪ್ಪನ್ನು ಎಂದಿಗೂ ಹೇಳಬಾರದು. ನಾವು ಯಾವುದೇ ಅಪರಾಧ ಮಾಡಿದರೂ ಅದು ನಮ್ಮ ಮತ್ತು ದೇವರ ನಡುವಿನ ವಿಷಯ. ಅದು ಗಂಡನಿಗೆ ಅದರ ಬಗ್ಗೆ ಎಂದಿಗೂ ಏನು ತಿಳಿಯಬಾರದು ಎಂದು ನನಗೆ ಬಹಳ ಹಿಂದೆಯೇ ಅರ್ಥ ಮಾಡಿಸಿ ಹೇಳಿಕೊಟ್ಟಿದ್ದರು. ಆಗ ಪವನ್ ಮುಗುಳ್ನಕ್ಕೂ ಹೇಳಿದರು, ಹೌದು ಗೌರಿ,
ನೀನು ಒಬ್ಬ ಆಚಾರ್ಯರ ಮಗಳು ಎಂದು ನನಗೆ ತಿಳಿದಿದೆ. ನೀನು ಎಂದಿಗೂ ಯಾವುದೇ ತಪ್ಪು ಮಾಡಲು ಸಾಧ್ಯವಿಲ್ಲ. ನಿನ್ನನ್ನು ಮದುವೆಯಾಗಲು ಇದೇ ಕಾರಣ. ಯಾಕೆಂದರೆ ನಿನ್ನ ಹಿಂದಿನ ಕಾಲ ಕಳಂಕರಹಿತವಾಗಿರುತ್ತದೆ ಎಂದರು. ನಾನು ಆಗ ಮುಗುಳ್ನಕ್ಕೆ. ನನ್ನ ಗಂಡ ನನ್ನನ್ನು ಪ್ರೀತಿಯ ಕಣ್ಣುಗಳಿಂದ ನೋಡುತ್ತಿದ್ದರು. ನಂತರ ಹೇಳಿದರು, ಗೌರಿ, ನೀನು ನಿನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಬಾ. ನಾವಿಬ್ಬರು ಕುಳಿತು ಮಾತನಾಡಬೇಕು. ಪರಸ್ಪರ ಇಷ್ಟ ಕಷ್ಟಗಳ ಬಗ್ಗೆ ಹೇಳಿ ಕೇಳಿಕೊಳ್ಳಬೇಕು. ನಮ್ಮ ಜೀವನದ ಅತ್ಯುತ್ತಮ ದಿನಗಳನ್ನು ಪರಸ್ಪರರೊಂದಿಗೆ ಕಳೆಯೋಣ ಎಂದ ಪವನ್ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳು ಅರಳಿದವು. ಜೀವನದ ಎಲ್ಲ ಸಂತೋಷವನ್ನು ನನ್ನ ಕೈಯಲ್ಲಿ ಇಟ್ಟಂತೆ ನನಗೆ ಖುಷಿಯಾಯಿತು. ನಾನು ಬೇಗನೆ ಸುಲಭವಾದ ಬಟ್ಟೆಗಳನ್ನು ಧರಿಸಿ ಬಂದೆ. ಆಗ ಅವರು ನನ್ನನ್ನು ನೋಡಿ ನಗುತ್ತಿದ್ದರು ಮತ್ತು ಹೇಳಿದರು, ನೀನು ಡಾರ್ಕ್ ಗ್ರೀನ್ ಕಲರ್ ಬಟ್ಟೆಯನ್ನು ಹಾಕಿಕೊಂಡಿದ್ದೀಯಾ? ಇದರ ಅರ್ಥ ನಿನಗೆ ತುಂಬ ಡಾರ್ಕ್ ಬಣ್ಣಗಳು ಇಷ್ಟವಾಗುತ್ತದೆ ಎಂದಾಗ ನಾನು ಇಲ್ಲ ಎಂದು ತಲೆ ಆಡಿಸಿದೆ. ಇಲ್ಲ, ನಿಜ ಹೇಳಬೇಕೆಂದರೆ ನನಗೆ ಹಸಿರು ಬಣ್ಣಕ್ಕಿಂತ ತಿಳಿ ನೀಲಿ ಬಣ್ಣ ಇಷ್ಟ. ಆದರೆ ಅತ್ತೆ ಹೇಳಿದಳು, ಮದುವೆಯ ಮೊದಲ ದಿನಗಳಲ್ಲಿ ಹಸಿರು ಬಣ್ಣವನ್ನು ಧರಿಸುವುದರಿಂದ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಜೀವನದಲ್ಲಿ ಸಂತೋಷ ಬರುತ್ತದೆ ಎಂದು. ಪವನ್, ನನ್ನ ಜೀವನವು ನಿನ್ನೊಂದಿಗೆ ಸಂತೋಷದಿಂದ ತುಂಬಿರಬೇಕೆಂದು ನಾನು ಇಷ್ಟಪಡುತ್ತೇನೆ ಎಂದಾಗ ಪವನ್ ಹೇಳಿದರು, ನಿನಗೆ ಇನ್ನೇನು ಬೇಕು? ಬೇರೆ ಏನಾದರೂ ಬೇಕಾ? ಹೇಳು ಎಂದು ನನ್ನ ಕೈ ಹಿಡಿದು ನನ್ನನ್ನು ಪಕ್ಕದಲ್ಲಿ ಕೂರಿಸಿಕೊಂಡರು. ಆಗ ನಾನು ಹೇಳಿದೆ, ನನಗೆ ನಿಮ್ಮಿಂದ ಕೇವಲ ಪ್ರೀತಿ, ವಾತ್ಸಲ್ಯ ಮತ್ತು ಗೌರವ ಬೇಕು ಎಂದು ಹೇಳಿದೆ. ಅದನ್ನು ಕೇಳಿ ನಗುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ಅವನ ಮುಖದಿಂದ ನಗು ಮಾಯವಾಗಿದ್ದನ್ನು ನಾನು ನೋಡಿದೆ. ಅವನ ಮುಖವು ಅಸಮಾಧಾನಗೊಂಡಂತಿತ್ತು. ಅವನು ಈ ರೀತಿ ಇರುವುದನ್ನು ನೋಡಿ ನನಗೆ ಭಯವಾಯಿತು. ಯಾವುದೋ ಅಹಿತಕರ ಘಟನೆ ನಡೆಯುತ್ತದೆ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ನಾನು ಸಂಪೂರ್ಣವಾಗಿ ಮೌನವಾಗಿ ಅವನ ಮುಖವನ್ನು ಕಣ್ಣಿಟ್ಟು ನೋಡಲು ಪ್ರಾರಂಭಿಸಿದೆ. ಈಗ ಅವನು ನನ್ನ ಮೇಲೆ ಯಾವ ಕೋಪ ತೋರಿಸುತ್ತಾನೋ, ಅವನು ನನಗೆ ಏನು ಹೇಳುತ್ತಾನೋ ಎಂದು ನನಗೆ ತಿಳಿದಿರಲಿಲ್ಲ. ಏಕೆಂದರೆ ಈಗ ಅವನ ಮುಖದ ಹಾವಭಾವ ಅದೇ ರೀತಿ ಇತ್ತು. ನೀನು ತುಂಬ ಸಣ್ಣಗಿದ್ದೀಯ, ನಿನ್ನ ಊಟದ ಪದ್ಧತಿ ಕಡಿಮೆ ಇರಬೇಕು ಎಂದರು. ಅವನ ಮಾತನ್ನು ಕೇಳಿ ನನಗೆ ಚಿಂತೆಯಾಯಿತು. ಒಂದು ವೇಳೆ ಪವನ್ಗೆ ದಪ್ಪಗಿರುವ ಹುಡುಗಿಯರು ಇಷ್ಟವೇನೋ ಎಂದು ನಾನು ಅಂದುಕೊಂಡೆ ಮತ್ತು ಹೇಳಿದೆ, ಆದರೆ ನೀವು ಇದರ ಬಗ್ಗೆ ಚಿಂತಿಸಬೇಡಿ. ನಾನು ಇನ್ನು ಮುಂದೆ ಹೆಚ್ಚು ಹೆಚ್ಚು ಆಹಾರ ಪದಾರ್ಥಗಳನ್ನು ತಿನ್ನುತ್ತೇನೆ ಮತ್ತು ಕೆಲವು ದಿನಗಳಲ್ಲಿ ದಪ್ಪವಾಗುತ್ತೇನೆ ಎಂದು ಹೇಳಿದೆ. ಆ ಸಮಯದಲ್ಲಿ ಪವನ್, ನೀನು ಯಾಕೆ ಇಷ್ಟು ದುರ್ಬಲಳಾಗಿದ್ದೀಯಾ ಎಂದು ಅವನು ಕೇಳಿದ ಪ್ರಶ್ನೆಗೆ ನಾನು ಗಾಬರಿಗೊಂಡೆ ಮತ್ತು ನಾನು ಅದಕ್ಕೆ ತಡವರಿಸುತ್ತಾ ಉತ್ತರಿಸುತ್ತಿದ್ದೆ. ಇದಕ್ಕೆ ಕಾರಣ ಬಹುಶಃ ನಿಮಗೆ ತೆಳ್ಳಗಿನ ಹುಡುಗಿಯರು ಇಷ್ಟವಿರಬಹುದು ಎಂದು ನಾನು ಭಾವಿಸಿದೆ. ಅದಕ್ಕಾಗಿ ನಾನು ಡಯಟ್ ಮಾಡುತ್ತಿದ್ದೆ. ಆಗ ಪವನ್, ಹಾಗಾದರೆ ನೀನು ನಿನ್ನ ಡಯಟ್ನಲ್ಲಿ ಗೆದ್ದಿದ್ದೀಯಾ ಎಂದು ಕೇಳಿದರು. ಹೌದು, ಖಂಡಿತ ನಾನು ಗೆದ್ದಿದ್ದೇನೆ ಎಂದಾಗ, ಹಾಗಾದರೆ ನಿನ್ನ ಈ ಹೊಟ್ಟೆ ಏಕೆ ಇಷ್ಟು ದಪ್ಪವಾಗಿದೆ ಎಂದು ಅವನು ಕೇಳಿದ ರೀತಿಗೆ ಆಕಾಶವೇ ನನ್ನ ತಲೆಯ ಮೇಲೆ ಬಿದ್ದಂತೆ ಭಾಸವಾಯಿತು. ಆಗ ನಾನು ಕೇಳಿದೆ, ನನ್ನ ಹೊಟ್ಟೆಗೆ ಏನಾಗಿದೆ ಎಂದು. ಆಗ ಅವನು, ನಿನ್ನ ಹೊಟ್ಟೆ ಏಕೆ ಇಷ್ಟು ದೊಡ್ಡದಾಗಿದೆ ಎಂದು ನೀನು ಹೇಳಬೇಕು. ನೀನು ನೋಡಲು ತುಂಬ ತೆಳ್ಳಗೆ, ಬೆಳ್ಳಗೆ, ಸುಂದರವಾಗಿದ್ದೀಯಾ ಮತ್ತು ಅಂಥವರ ಹೊಟ್ಟೆಯೂ ಕೂಡ ತೆಳ್ಳಗಿರುತ್ತದೆ. ಆದರೆ ನಿನ್ನ ಹೊಟ್ಟೆ ಉಬ್ಬಿದಂತೆ ಕಾಣುತ್ತಿದೆ ಎಂದಾಗ ನಾನು ನನ್ನ ಹೊಟ್ಟೆಯನ್ನು ಕೈಯಿಂದ ಮುಟ್ಟಿಕೊಂಡು ನೋಡಿದಾಗ ಅದು ಗಟ್ಟಿಯಾಗಿ ಕಲ್ಲಿನಂತಿತ್ತು. ಅದು ನನಗೆ ಆಶ್ಚರ್ಯ ತಂದಿತ್ತು. ನಿಜವಾಗಿಯೂ ನಾನು ತುಂಬ ದುರ್ಬಲಳಾಗಿದ್ದೆ. ಆದರೆ ನನ್ನ ಇಡೀ ದೇಹದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದ್ದ ವಿಷಯವೆಂದರೆ ನನ್ನ ಹೊಟ್ಟೆ. ನಾನು ನನ್ನ ಮದುವೆಯ ಲೆಹಂಗವನ್ನು ಹಾಕಿಕೊಂಡಾಗ ಅದು ಬಿಗಿಯಾಗುತ್ತಿತ್ತು ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆಗ ನಾನು ಅತ್ತೆಯ ಬಳಿ ಕೇಳಿದಾಗ ಅವರು ನಗುತ್ತಾ, ಮದುವೆ ಖುಷಿಯಲ್ಲಿ ನೀನು ಸ್ವಲ್ಪ ದಪ್ಪವಾಗಿದ್ದೀಯಾ, ಯೋಚನೆ ಮಾಡಬೇಡ ಎಂದು ಹೇಳಿದ್ದರು. ನಾನು ಕೂಡ ಅದರ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ. ಈಗ ನನಗೆ ಗಾಬರಿಯಾಗುತ್ತಿದೆ. ನಾನು ಪವನ್ಗೆ ಹೇಳಿದೆ, ಚಿಂತಿಸಬೇಡಿ, ನಾನು ಇನ್ನು ಮೇಲೆ ವ್ಯಾಯಾಮಗಳನ್ನು ಶುರು ಮಾಡಿಕೊಳ್ಳುತ್ತೇನೆ ಎಂದೆ ಮತ್ತು ನನ್ನ ಕಣ್ಣಲ್ಲಿ ನೀರು ಬಂತು. ಅವರು ಹೇಳಿದರು, ನೀನು ಯಾಕೆ ಹೀಗೆ ಅಳುತ್ತಿದ್ದೀಯಾ? ನಿನಗೆ ಗೊತ್ತಾ, ನಾನು ಒಬ್ಬ ಡಾಕ್ಟರ್. ನಾನು ಮುಖ ನೋಡಿ ಅನಾರೋಗ್ಯದ ಕಾರಣಗಳನ್ನು ಕಂಡುಹಿಡಿಯುತ್ತೇನೆ ಎಂದಾಗ, ಹಾಗಾದರೆ ನನ್ನ ಸಮಸ್ಯೆ ಏನಿರಬಹುದು? ನನಗೆ ಯಾವುದಾದರೂ ಕಾಯಿಲೆ ಬಂದಿದೆಯೇ ಎಂದು ನಾನು ಕೇಳಿದಾಗ ಪವನ್ ತಲೆ ಅಲ್ಲಾಡಿಸಿ ದೊಡ್ಡದಾದ ಆಘಾತವನ್ನು ನೀಡಿದ. ಅವನು ಹೇಳಿದ, ನಿನಗೆ ತುಂಬ ಅಪಾಯಕಾರಿ ಆದಂತಹ ಕಾಯಿಲೆ ಇದೆ. ಅದು ಯಾವುದೆಂದರೆ ವಿಶ್ವಾಸದ್ರೋಹಿ ಎಂದು. ವಿಶ್ವಾಸದ್ರೋಹ ಎಂಬ ಮಾತುಗಳನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ನೀವು ಏನು ಹೇಳುತ್ತಿದ್ದೀರಿ? ನಾನು ಯಾವುದೇ ವಿಶ್ವಾಸದ್ರೋಹಿ ಅಲ್ಲ ಎಂದಾಗ, ನಿನ್ನ ಗರ್ಭದಲ್ಲಿ ಯಾರ ಮಗು ಬೆಳೆಯುತ್ತಿದೆ? ನನಗೆ ಪೂರ್ತಿ ಸತ್ಯ ಹೇಳು ಎಂದರು. ಅದನ್ನು ಕೇಳಿಯೇ ನಾನು ಕುಸಿದು ಹೋದೆ. ನಾನು ಜೋರಾಗಿ ಅಳಲಾರಂಭಿಸಿದೆ. ಹಾಗೆಲ್ಲ ಏನೂ ಇಲ್ಲ. ನಾನು ಯಾರೊಂದಿಗೂ ಯಾವ ತಪ್ಪು ಮಾಡಿಲ್ಲ. ನೀವು ಹೇಳುತ್ತಿರುವ ಹಾಗೆ ನಾನು ಗರ್ಭಿಣಿಯಲ್ಲ. ನನ್ನ ಜೀವನದಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಗಂಡಸಿನ ಪರಿಚಯವೇ ಇಲ್ಲ. ಹಾಗಿದ್ದಾಗ ನನ್ನ ಗರ್ಭದಲ್ಲಿ ಈ ಮಗು ಎಲ್ಲಿಂದ ಬರುತ್ತದೆ ಎಂದಾಗ ಅವನು ಹೇಳಿದ, ನಾನು ನಿನ್ನಿಂದ ನಿಷ್ಠೆಯನ್ನು ಮಾತ್ರ ಬಯಸುತ್ತೇನೆ ಮತ್ತು ಬೇರೇನೂ ಅಲ್ಲ. ಆದರೆ ನೀನು ಏನು ಮಾಡಿದ್ದೀಯಾ? ನೀನು ಬೇರೆಯವರ ಮಗುವಿನೊಂದಿಗೆ ನನ್ನ ಮನೆಗೆ ಬಂದಿದ್ದೀಯಾ ಎಂದ.
ಅವರ ಮಾತನ್ನು ಕೇಳಿ ನನಗೆ ಸಿಡಿಲು ಬಡಿದಂತಾಯಿತು. ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನೀವು ಏನು ಮಾತನಾಡುತ್ತಿದ್ದೀರಿ? ನನ್ನ ಗರ್ಭದಲ್ಲಿ ಮಗು ಹೇಗೆ ಬರುತ್ತದೆ? ನಾನು ಯಾವುದೇ ಗಂಡಸಿನೊಂದಿಗೆ ಸಹ ಮಾತನಾಡಿಲ್ಲ ಎಂದಾಗ ನನ್ನ ಗಂಡ ಹೇಳಿದ, ನೀನು ನಿನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲದಿದ್ದರೆ ನಾನು ನಿನಗೆ ಈಗ ವಿಚ್ಛೇದನ ನೀಡುತ್ತೇನೆ. ಯಾಕೆಂದರೆ ಈಗಲೂ ನಾನು ನಿನ್ನಿಂದ ನಿಷ್ಠೆ ಮಾತ್ರ ಬಯಸುತ್ತೇನೆ. ನಂತರ ನೀನು ನನ್ನ ಮಾತುಗಳನ್ನು ಒಪ್ಪಿಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಇಡೀ ಜೀವನ ಪಶ್ಚಾತ್ತಾಪ ಪಡುತ್ತೀಯ. ಹಾಗಾಗಿ ಸತ್ಯ ಹೇಳು. ನಾನು ನಿನ್ನ ಬೆಳಗ್ಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚೆಕಪ್ ಮಾಡಿಸುತ್ತೇನೆ. ಆಗ ನಿನಗೆ ಸತ್ಯ ತಿಳಿಯುತ್ತದೆ ಎಂದರು. ಆಗ ನಾನು, ಇದರ ಅರ್ಥ ಅದಕ್ಕಾಗಿಯೇ ನೀವು ಇಷ್ಟೊತ್ತು ಹೀಗೆ ಮಾತನಾಡುತ್ತಿದ್ದೀರಾ? ಹೌದು, ಏಕೆಂದರೆ ನಾನು ಒಬ್ಬ ಚಾರಿತ್ರ್ಯಹೀನ ಮಹಿಳೆಯನ್ನು ನನ್ನ ಮನೆಯಲ್ಲಿ ಇರಲು ಬಿಡಲಾರೆ ಎನ್ನುತ್ತಾ ನನ್ನ ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋದರು. ಆ ಸಮಯದಲ್ಲಿ ಅಂಗಳದಲ್ಲಿ ಯಾರೂ ಇರಲಿಲ್ಲ ಎಂಬುದು ನನಗೆ ಸಮಾಧಾನ ತಂದಿತ್ತು. ಏಕೆಂದರೆ ಎಲ್ಲರೂ ಹೊಸದಾಗಿ ಮದುವೆಯಾದ ಜೋಡಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಎಂದು ನನ್ನ ಗಂಡನನ್ನು ಕೇಳುತ್ತಿದ್ದರು ಮತ್ತು ಅವರು ನನ್ನನ್ನು ಲೇಡಿ ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿದರೆ ಆಗ ನನ್ನ ಗೌರವ ಮಣ್ಣು ಪಾಲಾಗುತ್ತಿತ್ತು. ನಾನೀಗ ಮೌನವಾಗಿದ್ದೆ. ನನ್ನ ಬಳಿ ಹೇಳಲು ಯಾವ ಮಾತುಗಳು ಇರಲಿಲ್ಲ. ಅವರು ಸಹ ಯಾರಿಗೂ ಏನೂ ಹೇಳಲಿಲ್ಲ. ನಾನು ನನ್ನ ಹೃದಯದಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದೆ, ಈಗ ನೀನೇ ನನಗೆ ಸಹಾಯ ಮಾಡಬೇಕು ಪರಮಾತ್ಮ ಎಂದು. ಹುಡುಗ ತುಂಬ ಒಳ್ಳೆಯವನು. ನಾನು ಅವನನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ದೇವರೇ, ದಯವಿಟ್ಟು ನನ್ನ ಚಾರಿತ್ರ್ಯತೆಯನ್ನು ಸರಿ ಎಂದು ಸಾಬೀತುಪಡಿಸಿ ನನ್ನ ಮೇಲೆ ಯಾವುದೇ ರೀತಿಯ ಆರೋಪ ಬರದಂತೆ ನೋಡಿಕೋ ಎಂದು ಅಳುತ್ತಾ ಪ್ರಾರ್ಥಿಸುತ್ತಾ ಇದ್ದೆ. ಕೊನೆಯದಾಗಿ ಅವನು ಆಸ್ಪತ್ರೆಗೆ ನನ್ನನ್ನು ಕರೆದುಕೊಂಡು ಹೋದನು. ಡಾಕ್ಟರ್ ನನ್ನನ್ನು ಚೆಕಪ್ ಮಾಡಿ ನಂತರ ಸ್ಕ್ಯಾನಿಂಗ್ ಮಾಡಿದರು. ಸ್ಕ್ಯಾನಿಂಗ್ ಮಾಡಿದ ನಂತರ ಅವರು ಹೇಳಿದ್ದ ಮಾತನ್ನು ಕೇಳಿ ತಲೆ ತಿರುಗಿದಂತಾಯಿತು. ಡಾಕ್ಟರ್ ಹೇಳಿದರು, ನೀವೀಗ 3 ತಿಂಗಳ ಗರ್ಭಿಣಿ ಎಂದು. ಆಗ ನಾನು ಇಲ್ಲ ಎಂದು ಜೋರಾಗಿ ಕಿರುಚುತ್ತಾ ತಲೆಯಾಡಿಸಿದೆ ಮತ್ತು ಹೇಳಿದೆ, ಇದು ಸಾಧ್ಯವಿಲ್ಲ. ಇಲ್ಲಿಯವರೆಗೆ ಯಾರೂ ನನ್ನನ್ನು ಮುಟ್ಟಿಲ್ಲ. ನನ್ನ ಈ ಮಾತಿಗೆ ಡಾಕ್ಟರ್ ನಗುತ್ತಾ ಹೇಳಿದರು, ಪ್ರತಿಯೊಬ್ಬ ಹುಡುಗಿಯು ತಪ್ಪು ಮಾಡಿದ ನಂತರ ಈ ರೀತಿ ಹೇಳುತ್ತಾಳೆ. ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಈ ರಿಪೋರ್ಟನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಯಾವುದು ನಿಜವೋ ಅದು ನಿಜವೇ ಎಂದರು. ನಾನು ಎದ್ದು ಹೊರಗಡೆ ಬಂದೆ. ಪವನ್ ಕೂಡ ನನ್ನ ಹಿಂದೆ ಬಂದರು. ಅವರು ನನ್ನ ಕೈ ಹಿಡಿದು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ನನ್ನನ್ನು ಕರೆದುಕೊಂಡು ಹೋದರು ಮತ್ತು ಹೇಳಿದರು, ಈಗ ನೀನು ನನ್ನ ರಕ್ಷಣೆಗಾಗಿ ಏನಾದರೂ ಹೇಳುತ್ತೀಯಾ? ನಾನು ಜೋರಾಗಿ ಅಳುತ್ತಿದ್ದೆ. ನಾನು ಹೇಳಿದೆ, ಎಲ್ಲವೂ ಈಗ ನಿಮಗೆ ತಿಳಿದಿದೆ. ನಾನು 3 ತಿಂಗಳ ಗರ್ಭಿಣಿ. ಆದರೆ ದೇವರ ಸಾಕ್ಷಿಯಾಗಿ ಇಲ್ಲಿಯವರೆಗೆ ನಾನು ಯಾರೊಂದಿಗೂ ಮಾತಾಡಿಲ್ಲ. ನನ್ನನ್ನು ಭೇಟಿಯಾಗುವುದು ಬಹಳ ದೂರದ ಮಾತು. ಈ ಮಗು ಯಾರದ್ದು ಮತ್ತು ಇದು ಹೇಗೆ ನನ್ನ ಗರ್ಭ ಸೇರಿತು ಎಂದು ದೇವರ ಸಾಕ್ಷಿಯಾಗಿ ನನಗೆ ತಿಳಿದಿಲ್ಲ ಎಂದು ಹೇಳಿದಾಗ ಪವನ್ ನನ್ನ ಕಣ್ಣುಗಳನ್ನು ನೋಡಿ ಹೇಳಿದರು, ಹಾಗಾದರೆ ನಿನ್ನ ಸುತ್ತಮುತ್ತಲಿನವರ ಮೇಲೆ ನಿಗಾ ಇಡು. ನಿನಗೆ ಈ ಅಪರಾಧವನ್ನು ಯಾರು ಮಾಡಿದರು? ನಿನ್ನ ಮನೆಯಲ್ಲಿ ಎಷ್ಟು ಜನರು ವಾಸಿಸುತ್ತಿದ್ದಾರೆ ಎಂದು ಕೇಳಿದರು. ಆಗ ನಾನು, ಕೇವಲ 3 ಜನರು, ನನ್ನ ತಂದೆ ಮತ್ತು ಅತ್ತೆ ಎನ್ನುತ್ತಿದ್ದಂತೆ ಪವನ್ ಹೇಳಿದ, ನಾನು ನಿನಗೆ ಮತ್ತೊಮ್ಮೆ ಹೇಳುತ್ತೇನೆ, ನಿನ್ನ ಸುತ್ತಲೂ ನಿಗಾ ವಹಿಸು ಎಂದು ಹೇಳಿ ಮತ್ತೆ ಅವನು ನಿನಗೆ ನಾನು ವಿಚ್ಛೇದನ ಕೊಡುತ್ತೇನೆ ಎಂದು ಹೇಳಿದನು. ಆಗ ನಾನು ಅವನಿಗೆ ಏನನ್ನೂ ಹೇಳಲಿಲ್ಲ. ಏಕೆಂದರೆ ಬಹುಶಃ ಇದೇ ನನ್ನ ಹಣೆಬರಹದಲ್ಲಿ ಬರೆದಿದೆಯೇನೋ ಎಂದುಕೊಂಡೆ. ನಂತರ ಅವನು ನನ್ನನ್ನು ಸೀದಾ ತಂದೆಯ ಮನೆಗೆ ಕರೆದುಕೊಂಡು ಹೋಗಿಬಿಟ್ಟನು. ನಾನು ಬಾಗಿಲು ತಟ್ಟಿದೆ. ಅತ್ತೆ ಬಂದು ಬಾಗಿಲು ತೆಗೆದಳು. ಅವಳು ನನ್ನನ್ನು ನೋಡಿ ಆಶ್ಚರ್ಯಪಟ್ಟು ಹೇಳಿದಳು, ನೀನು ಇಲ್ಲಿಗೆ ಹೇಗೆ ಬಂದೆ? ಈಗ ರಾತ್ರಿ 1 ಗಂಟೆಯಾಗಿದೆ. ನಿನ್ನ ಮನೆಯನ್ನು ಬಿಟ್ಟು ಇಲ್ಲಿಗೆ ಹೇಗೆ ಬಂದೆ? ಹೊಸದಾಗಿ ಮದುವೆಯಾದ ವಧು ಮದುವೆಯ ಮೊದಲ ರಾತ್ರಿ ತನ್ನ ತಂದೆಯ ಮನೆಗೆ ಹಿಂತಿರುಗಿ ಬರುವುದಿಲ್ಲ. ಇದು ಹೇಗೆ ಸಾಧ್ಯ ಎಂದಾಗ ನಾನು ಹೇಳಿದೆ, ಅತ್ತೆ, ನನ್ನ ಗಂಡ ನನಗೆ ಡೈವರ್ಸ್ ಕೊಟ್ಟಿದ್ದಾರೆ ಎಂದ ನನ್ನ ಮಾತು ಕೇಳಿ ಅತ್ತೆ ಕಣ್ಣು ದೊಡ್ಡದಾದವು. ನೀನು ಏನು ಹೇಳುತ್ತಿದ್ದೀಯಾ ಗೌರಿ? ಇದು ಹೇಗೆ ಸಾಧ್ಯ? ಅವನೇನಕ್ಕೆ ನಿನಗೆ ಡೈವರ್ಸ್ ಕೊಟ್ಟ? ಏಕೆಂದರೆ ಅತ್ತೆ, ನನ್ನ ಹೊಟ್ಟೆಯಲ್ಲಿ 3 ತಿಂಗಳ ಮಗುವಿದೆ ಎಂದಾಗ ಇದನ್ನು ಕೇಳಿ ನನ್ನ ಅತ್ತೆ ದೊಡ್ಡ ಶಾಕಿಗೆ ಒಳಗಾದರು ಮತ್ತು ನನ್ನ ಕೆನ್ನೆಗೆ ಬಾರಿಸಿದರು. ನೀನು ಯಾರೊಂದಿಗೆ ನಿನ್ನ ಮುಖಕ್ಕೆ ಮಸಿ ಬಳಸಿಕೊಂಡೆ? ನಿನಗೆ ನಾಚಿಕೆಯಾಗುವುದಿಲ್ಲವೇ? ಆಗ ನಾನು ಜೋರಾಗಿ ಕಿರುಚುತ್ತಾ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅತ್ತೆ. ಈ ಮಗು ಎಲ್ಲಿಂದ ಬಂತು ಎಂದು ನನಗೆ ತಿಳಿದಿಲ್ಲ. ಇದು ಯಾರ ಮಗು ಎಂದು ಕೂಡ ನನಗೆ ಗೊತ್ತಿಲ್ಲ. ನಾನು ಯಾವುದೇ ಕೆಟ್ಟ ಕೆಲಸ ಮಾಡಿಲ್ಲ ಎಂದು ಜೋರಾಗಿ ಅಳುತ್ತಾ ಹೇಳಿದೆ. ಆಗ ಅತ್ತೆ ನನ್ನ ಬಳಿ ಕುಳಿತು ನನ್ನನ್ನು ತಬ್ಬಿಕೊಂಡಳು ಮತ್ತು ನನ್ನನ್ನು ರೂಮಿನ ಒಳಗೆ ಕರೆದುಕೊಂಡು ಹೋಗಿ ಕುಡಿಯಲು ನೀರು ಕೊಟ್ಟಳು. ಮತ್ತೆ ಅವಳು ನಿಧಾನವಾಗಿ ಇದೆಲ್ಲವೂ ಹೇಗಾಯಿತು ಎಂದು ಕೇಳಿದಳು. ನಿಜವಾಗಿಯೂ ನನಗೆ ಗೊತ್ತಿಲ್ಲ ಅತ್ತೆ, ಇದು ಖಂಡಿತ ನನ್ನ ತಪ್ಪಲ್ಲ ಈ ರೀತಿ ಹೇಳಿ ತಂದೆಯ ರೂಮಿಗೆ ಹೋದಳು. ಆಗ ತಂದೆ ಗಾಢ ನಿದ್ರೆಯಲ್ಲಿದ್ದರು. ಅಪ್ಪ ಎದ್ದೇಳಿ, ನನ್ನ ಮಾತು ಕೇಳಿ ಎಂದೆ. ಆದರೆ ಅಪ್ಪ ಎಚ್ಚರವಾಗಲಿಲ್ಲ, ನನ್ನ ಮಾತು ಕೇಳಲಿಲ್ಲ. ಆಗ ಅತ್ತೆ ಹೇಳಿದಳು, ಮಗಳೇ, ನಿನಗೆ ಗೊತ್ತಲ್ಲವೇ, ನಿನ್ನ ತಂದೆ ಇಡೀ ದಿನ ಮನೆಯಿಂದ ಹೊರಗಿರುತ್ತಾರೆ ಮತ್ತು ಬೆಳಗ್ಗೆ ಬೇಗ ಏಳುತ್ತಾರೆ. ಅದಕ್ಕಾಗಿ ಅವರು ಇಡೀ ರಾತ್ರಿ ಗಾಢ ನಿದ್ರೆಯಲ್ಲಿ ಮಲಗುತ್ತಾರೆ. ಈಗ ಅವರು ಬೆಳಗ್ಗೆ ಮಾತ್ರವೇ ಏಳುತ್ತಾರೆ. ಆಗ ನೀನು ಹೇಳು ಎಂದು
ಹೇಳಿ ಅತ್ತೆ ಇಡೀ ರಾತ್ರಿ ನನ್ನ ಜೊತೆ ಕುಳಿತು ಅಳುತ್ತಿದ್ದಳು. ಆಗ ನಾನು ಅತ್ತೆಗೆ ಕೇಳಿದೆ, ನನ್ನ ಈ ಪರಿಸ್ಥಿತಿಗೆ ಅಪರಾಧಿ ನನ್ನ ಮುಂದೆ ಯಾವಾಗ ಬರುತ್ತಾನೆ ಎಂದಾಗ ಅತ್ತೆ ಹೇಳಿದಳು, ಚಿಂತಿಸಬೇಡ, ನಿನಗೆ ಈ ರೀತಿ ಪರಿಸ್ಥಿತಿ ತಂದವನನ್ನು ನಾನು ಹುಡುಕುತ್ತೇನೆ, ನನ್ನನ್ನು ನಂಬು ಎಂದಳು. ಬೆಳಗಾಗುತ್ತಿದ್ದಂತೆ ಅಪ್ಪನನ್ನು ಎಬ್ಬಿಸಲು ರೂಮಿಗೆ ಹೋದಳು. ಅಪ್ಪ ಅದಾಗಲೇ ಎದ್ದು ದೇವಸ್ಥಾನಕ್ಕೆ ಹೋಗಿದ್ದರು. ನಂತರ ಬಹಳ ಸಮಯದ ನಂತರ ಮನೆಗೆ ಬಂದರು. ಬಂದ ತಕ್ಷಣ ಅವರು ಏನು ವಿಷಯ ಎಂದು ಕೇಳಿದರು. ರಾತ್ರಿ ನಮ್ಮ ಮನೆಯಿಂದ ಅಳುವ ಶಬ್ದಗಳು ಬರುತ್ತಿದ್ದವು ಎಂದು ಅಕ್ಕಪಕ್ಕದವರು ಹೇಳುತ್ತಿದ್ದರು. ಯಾರು ಅಳುತ್ತಿದ್ದರು ಎಂದು ಅಪ್ಪ ಕೇಳಿದಾಗ ನಾನು ರೂಮಿನಿಂದ ಹೊರಗೆ ಬಂದು ಹೇಳಿದೆ. ಅವರು ನನ್ನನ್ನು ನೋಡಿ ಆಶ್ಚರ್ಯಪಟ್ಟರು. ಏನಾಯಿತು ಮಗಳೇ, ನೀನು ಇಲ್ಲಿ ಎಂದು ಕೇಳಿದರು. ನಾನು ಅವರಿಗೆ ಎಲ್ಲವನ್ನ ಹೇಳಿದೆ. ನಾನು ಹೇಳಿದೆ, ಇದು ನನ್ನ ತಪ್ಪಲ್ಲ, ಇದೆಲ್ಲವನ್ನು ನನಗೆ ಯಾರು ಮಾಡಿದರೋ ಎಂದು ನನಗೆ ತಿಳಿದಿಲ್ಲ ಎಂದಾಗ ಅವರು ಮೌನವಾಗಿದ್ದರು ಮತ್ತು ತಲೆಬಾಗಿಸಿ ನಿಂತಿದ್ದರು. ಸ್ವಲ್ಪ ಹೊತ್ತಿನ ನಂತರ ದೇವರಿದ್ದಾನೆ ಎಂದು ನೋವಿನಿಂದ ಮನೆಯಿಂದ ಹೊರಗೆ ಹೋದರು. ಆದರೆ ನಾನು ತುಂಬ ಅಸಮಾಧಾನಗೊಂಡಿದ್ದೆ. ನಮ್ಮ ಮನೆಯಲ್ಲಿ ನಾವು ಮೂವರನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. ನಾನು, ಅಪ್ಪ ಮತ್ತು ಅತ್ತೆ. ಅವರಲ್ಲಿ ಯಾರ ಮೇಲೂ ಸಂಶಯ ಪಡಲು ಸಾಧ್ಯವಿರಲಿಲ್ಲ. ಆದರೆ ನಾನು ನನ್ನ ಅಪರಾಧಿಯನ್ನು ಯಾವುದೇ ಬೆಲೆ ತತ್ತಾದರೂ ಸರಿ ಕಂಡುಹಿಡಿಯಲೇಬೇಕು ಎಂದು ನಾನು ನಿರ್ಧರಿಸಿದೆ. ಇದೆಲ್ಲವನ್ನು ಮಾಡಿದವರು ಯಾರೇ ಆಗಿರಲಿ, ಅವರನ್ನು ಬಹಿರಂಗಪಡಿಸುವಂತೆ ನಾನು ದೇವರಿಗೆ ಪ್ರಾರ್ಥಿಸಿದೆ. ನಾನು ನನ್ನ ಮನೆಯ ವ್ಯವಹಾರಗಳ ಮೇಲೆ ಗಮನ ಹರಿಸಲಾರಂಭಿಸಿದೆ. ನಾನು ನನ್ನದೇ ದುಃಖದಲ್ಲಿ ಕಳೆದು ಹೋಗಿದ್ದರೂ ನಾನು ಎಲ್ಲರ ಮೇಲೆ ಗಮನ ಇಟ್ಟಿದ್ದೇನೆ ಎಂದು ಯಾರಿಗೂ ಅನಿಸಲು ನಾನು ಬಿಡಲಿಲ್ಲ. ನನ್ನ ಸುತ್ತಲೂ ನಡೆಯುತ್ತಿರುವ ಎಲ್ಲದರ ಬಗ್ಗೆ ನನಗೆ ಅರಿವಿತ್ತು. ನಾನು ದಿನಪೂರ್ತಿ ಚಿಂತಿಸುತ್ತಿದ್ದೆ. ನಾನು ಮನೆಯ ಸುತ್ತಲೂ ಓಡಾಡಿ ನೋಡುತ್ತಿದ್ದೆ. ನನ್ನ ತಂದೆ ಎಷ್ಟು ದುಃಖಿತರಾಗಿದ್ದರು ಎಂದರೆ ಅವರು ಮನೆಗೆ ಬರುತ್ತಿರಲಿಲ್ಲ. ರಾತ್ರಿ ಆದಾಗ ನನ್ನ ಅತ್ತೆ ಬಂದು ನನ್ನೊಂದಿಗೆ ಮಲಗುತ್ತಿದ್ದಳು. ಅವಳು ನನ್ನೊಂದಿಗೆ ಮಾತನಾಡಿ ಹೇಳುತ್ತಿದ್ದಳು, ನಿನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ, ಚಿಂತಿಸಬೇಡ, ನಿನ್ನ ಸಮಸ್ಯೆಗಳು ಬಹುಬೇಗ ದೂರವಾಗುತ್ತದೆ, ದೇವರು ಎಲ್ಲವನ್ನ ನೋಡುತ್ತಿರುತ್ತಾನೆ ಎಂದರು. ಅವರ ಮಾತುಗಳು ನನಗೆ ಭರವಸೆಯನ್ನು ನೀಡುತ್ತಿದ್ದವು ಮತ್ತು ನನ್ನ ಕಣ್ಣುಗಳು ನಿದ್ದೆಗೆ ಜಾರುತ್ತಿದ್ದವು. ನಂತರ ನಾನು ಬೆಳಗ್ಗೆ 4 ಗಂಟೆಗೆ ಎಚ್ಚರಗೊಳ್ಳುತ್ತಿದ್ದೆ. ನನ್ನ ಮೇಲೆ ಯಾವುದೋ ಆಪತ್ತು ಮತ್ತು ದುಃಖದ ಪರ್ವತವೇ ಮುರಿದು ಬಿದ್ದಂತೆ ನಿದ್ರೆ ಮಾಡದೆ ಇರಲು ಪ್ರಯತ್ನಿಸುತ್ತಿದ್ದೆ. ಆದರೂ ರಾತ್ರಿ ನನ್ನ ನಿದ್ದೆ ಏಕೆ ಭಂಗವಾಗಲಿಲ್ಲ? ನಾನು ಯಾಕೆ ಇಡೀ ರಾತ್ರಿ ಹೀಗೆ ಮಲಗುತ್ತಿದ್ದೆ? ಇದಕ್ಕೆ ಕಾರಣವೇನು? ಅತ್ತೆಯ ಸಮ್ಮುಖದಲ್ಲಿ ನಾನು ಯಾಕೆ ನಿದ್ದೆಗೆ ಜಾರುತ್ತಿದ್ದೆ? ಇದೆಲ್ಲವನ್ನು ಯೋಚನೆ ಮಾಡಿ ನಾನು ಅತ್ತೆಗೆ ಅವಳ ರೂಮಿನಲ್ಲಿ ಮಲಗುವಂತೆ ಹಲವು ಬಾರಿ ಹೇಳಿದೆ. ಆದರೆ ಅವಳು ನಾನು ಮಲಗುವವರೆಗೂ ನನ್ನ ರೂಮಿನಲ್ಲಿಯೇ ಇರುತ್ತಿದ್ದಳು. ಅವಳು ಹೊರಗೆ ಹೋಗುತ್ತಿರಲಿಲ್ಲ. ನಾನು ಈ ಬಾರಿ ಒಂದು ತಂತ್ರವನ್ನು ಉಪಯೋಗಿಸಿದೆ. ನಾನು ಅತ್ತೆಗೆ ಮಲಗಿದ್ದೇನೆ ಎಂದು ನಾಟಕ ತೋರಿಸಿಕೊಂಡೆ. ಆದರೆ ಎಚ್ಚರವಾಗಿಯೇ ಇದ್ದೆ ಮತ್ತು ಇಡೀ ರಾತ್ರಿ ಎಲ್ಲದರ ಮೇಲೆ ಗಮನ ಇಡುತ್ತಿದ್ದೆ. ರಾತ್ರಿ ಅತ್ತೆ ನನ್ನ ರೂಮಿಗೆ ಬಂದು ನನ್ನೊಂದಿಗೆ ಮಾತನಾಡಲು ಶುರು ಮಾಡಿದಳು. ನಾನು ಕಣ್ಣು ಮುಚ್ಚಿ ಮಲಗಿದಂತೆ ನಟಿಸಿದೆ. ಸ್ವಲ್ಪ ಸಮಯದ ನಂತರ ಅವಳು ನನ್ನನ್ನು ಗೌರಿ ಎಂದು ಕರೆದಳು. ಆದರೆ ನಾನು ಉತ್ತರಿಸಲಿಲ್ಲ. ನಂತರ ಅವಳು ಎದ್ದು ಹೊರಗೆ ಹೋದಳು. ನಾನು ನನ್ನ ಹಾಸಿಗೆ ಮೇಲೆ ಎದ್ದು ಕುಳಿತು ರೂಮಿನ ಕಿಟಕಿಯ ಬಳಿ ಹೋಗಿ ನಿಂತೆ. ಸ್ವಲ್ಪ ಸಮಯದಲ್ಲಿ ಗೇಟ್ ತೆಗೆದು ಯಾರೋ ಒಳಗೆ ಬರುವ ಶಬ್ದ ಕೇಳಿಸಿತು. ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬರುತ್ತಿದ್ದಂತೆ ನಾನು ತುಂಬ ಎಚ್ಚರಿಕೆಯಿಂದ ಇದ್ದೆ. ಅದನ್ನು ನೋಡಿ ನಾನು ಸಾಯುವಷ್ಟು ಹೆದರಿಕೊಂಡೆ. ಒಬ್ಬ ಹುಡುಗ ನಮ್ಮ ಮನೆಗೆ ಪ್ರವೇಶ ಮಾಡಿದ. ಅವನು ಸುತ್ತಲೂ ಒಂದು ನೋಟ ಬೀರಿ ನಂತರ ನನ್ನ ಅತ್ತೆಯ ರೂಮಿಗೆ ಹೋದ. ಇದನ್ನು ನೋಡಿ ಅವನು ನನ್ನ ಅತ್ತೆಗೆ ಏನಾದರೂ ಮಾಡಬಹುದು ಎಂದು ನನ್ನ ಜೀವ ಹೆದರಿತು. ನಾನು ಸದ್ದಿಲ್ಲದ ಹೆಜ್ಜೆಗಳೊಂದಿಗೆ ಅಲ್ಲಿಗೆ ಹೋದೆ. ಆ ಹುಡುಗ ಅತ್ತೆಯ ರೂಮಿನಲ್ಲಿ ಇದ್ದ. ನಾನು ಮುಂದೆ ಹೋಗಿ ಕಿಟಕಿಯಿಂದ ಇಣುಕಿ ನೋಡಿದೆ. ಹುಡುಗ ನನ್ನ ಅತ್ತೆಯೊಂದಿಗೆ ಏನನ್ನೋ ಮಾತನಾಡುತ್ತಿದ್ದ. ಯಾವ ರೀತಿ ಎಂದರೆ ಅವರಿಬ್ಬರಿಗೂ ಮುಂಚೆಯೇ ಪರಿಚಯವಿರುವಂತೆ ಮಾತನಾಡುತ್ತಿದ್ದರು. ಅವನು ಅತ್ತೆ ಜೊತೆ ಮಾತನಾಡುತ್ತಾ ಇದ್ದಕ್ಕಿದ್ದಂತೆ ಅತ್ತೆ ಮುಂದೆ ಒಂದು ಬಟ್ಟೆಯನ್ನು ಎಳೆದ. ಅದರಿಂದ ಅತ್ತೆ ಗಾಢ ನಿದ್ರೆಗೆ ಜಾರಿದಳು. ಹುಡುಗ ಏನು ಮಾಡಲಿದ್ದಾನೆ ಎಂದು ತಿಳಿದು ನಾನು ಬೆಚ್ಚಿಬಿದ್ದೆ. ನಂತರ ಅವನು ಹೇಳಿದ, ಏನು ಯೋಚಿಸುತ್ತಿದ್ದೀಯಾ ಮುದುಕಿ? ನಾನು ಇಲ್ಲಿಗೆ ನಿನ್ನ ಕಾರಣದಿಂದ ಬರುತ್ತೇನೆ ಎಂದು ನೀನು ತಪ್ಪು ತಿಳಿದುಕೊಂಡಿದ್ದೀಯಾ? ನಾನು ಇಲ್ಲಿಗೆ ಬರುವುದು ನಿನ್ನ ಸೋದರ ಸೊಸೆಗಾಗಿ. ನಿನ್ನಲ್ಲಿ ನನಗೆ ಯಾವ ಆಸಕ್ತಿ ಇಲ್ಲ. ಕೇವಲ ಒಂದು ಆಸಕ್ತಿ ಇದೆ. ನಿನ್ನಿಂದ ಹಣ ತೆಗೆದುಕೊಳ್ಳುತ್ತೇನೆ ಮತ್ತು ತಿನ್ನುತ್ತೇನೆ ಮತ್ತು ನಿನ್ನೊಂದಿಗೆ ಪ್ರೀತಿಯ ಬಗ್ಗೆ ಮಾತನಾಡುತ್ತೇನೆ. ಆದರೆ ನಾನು ಇಲ್ಲಿಗೆ ಬರುವ ನಿಜವಾದ ಉದ್ದೇಶ ನಿನ್ನ ಸೋದರ ಸೊಸೆ. ಈ ಮಾತುಗಳನ್ನು ಕೇಳಿ ನಾನು ಕಿಟಕಿ ಕಂಬಿಗಳನ್ನು ಗಟ್ಟಿಯಾಗಿ ಹಿಡಿದು ನಡುಗುತ್ತಾ ನಿಂತೆ ಮತ್ತು ನಿಧಾನವಾಗಿ ನನ್ನ ರೂಮಿಗೆ ಓಡಿ ಹೋದೆ. ನಾನು ಹಾಸಿಗೆ ಮೇಲೆ 2 ದಿಂಬುಗಳನ್ನು ಇಟ್ಟು ಅದರ ಮೇಲೆ ಹೊದಿಕೆಯನ್ನು ಹಾಕಿದೆ. ಅಲ್ಲಿ ಯಾರೋ ಮಲಗಿರುವಂತೆ. ನಂತರ ನಾನು ಬಾತ್ರೂಮಿನ ಒಳಗೆ ಹೋಗಿ ಬಚ್ಚಿಟ್ಟುಕೊಂಡೆ. ಬಾಗಿಲಿನ ಸಂದಿಯಿಂದ ನೋಡುತ್ತಿದ್ದೆ. ಹುಡುಗ ನನ್ನ ರೂಮಿಗೆ ಬಂದ. ಅವನು ಬಂದಾಗ ಬಾಟಲಿಯನ್ನು ತೆಗೆದು ಒಂದು ಕರವಸ್ತ್ರವನ್ನು ಅದರಲ್ಲಿ ನೆನೆಸಿ ನನ್ನ ಹೊದಿಕೆಯನ್ನು ತೆಗೆದು ನನ್ನನ್ನು ನಿದ್ರೆಗೆ ಜಾರಿಸುವ ಉದ್ದೇಶದಿಂದ ಮುಂದೆ ಸಾಗಿದ. ಆದರೆ ಅವನು ನನ್ನನ್ನು ಹಾಸಿಗೆ ಮೇಲೆ ಕಾಣದಿದ್ದಾಗ ಆಶ್ಚರ್ಯಪಟ್ಟುಕೊಂಡ. ಅಲ್ಲಿ ಕೇವಲ 2 ದಿಂಬುಗಳು ಬಿದ್ದಿದ್ದವು. ಅವನ ಕೈಯಲ್ಲಿದ್ದ
ಅರಿವಳಿಕೆ ಔಷಧಿ ಹಾಸಿಗೆ ಮೇಲೆ ಬಿತ್ತು. ಇದರಿಂದ ಅದು ಒದ್ದೆಯಾಗಿತ್ತು. ಹುಡುಗ ಎಲ್ಲ ಕಡೆ ನನ್ನನ್ನು ಹುಡುಕಲು ಪ್ರಯತ್ನಿಸಿದ. ಆದರೆ ನಾನು ಎಚ್ಚರವಾಗಿದ್ದೇನೆ ಎಂದು ಅವನಿಗೆ ಅರ್ಥವಾಗಿತ್ತು. ನಾನು ಯಾರಿಗಾದರೂ ಹೇಳಬಹುದು ಎಂದು ಅವನು ಹೆದರಿದ. ಅವನು ತನ್ನ ಪ್ರಾಣ ಉಳಿಸಿಕೊಳ್ಳಲು ನನ್ನ ಮನೆಯಿಂದ ಓಡಿ ಹೋದ. ನಾನು ಬಾತ್ರೂಮಿನಲ್ಲಿ ಕುಳಿತು ಜೋರಾಗಿ ಅಳಲಾರಂಭಿಸಿದೆ. ಹೇ ಭಗವಂತ, ಇಲ್ಲಿ ಏನಾಗುತ್ತಿದೆ? ಇದೆಲ್ಲ ಏನು? ನನಗೆ ಒಂದು ಅರ್ಥವಾಗುತ್ತಿಲ್ಲ. ನಂತರ ನಾನು ಅತ್ತೆಯ ರೂಮಿಗೆ ಹೋಗಿ ಅವಳನ್ನು ಕರೆದೆ. ಆದರೆ ಅವಳು ಪ್ರಜ್ಞಾಹೀನಳಾಗಿ ಮಲಗಿದ್ದಳು. ನಾನು ಅಪ್ಪನ ರೂಮಿಗೆ ಹೋದೆ. ಅವರು ಗಾಢ ನಿದ್ದೆಯಲ್ಲಿದ್ದರು. ನಂತರ ನಾನು ನನ್ನ ರೂಮಿಗೆ ಹಿಂತಿರುಗಿ ಬಾಗಿಲು ಮುಚ್ಚಿಕೊಂಡೆ ಮತ್ತು ಇಡೀ ರಾತ್ರಿ ನನ್ನ ರೂಮಿನಿಂದ ಹೊರಗೆ ಬರಲಿಲ್ಲ. ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ಅತ್ತೆ ಮತ್ತು ಅಪ್ಪ ಎದ್ದಿರುವುದನ್ನು ನೋಡಿದೆ. ಅವರು ದೇವಸ್ಥಾನಕ್ಕೆ ಹೊರಟಿದ್ದರು. ನನ್ನನ್ನು ನೋಡಿ ಅತ್ತೆ ಹೇಳಿದಳು, ಗೌರಿ, ನೀನು ಇಷ್ಟು ಬೇಗ ಹೇಗೆ ಎದ್ದೆ ಎಂದಾಗ ನಾನು ನನ್ನ ಅಪರಾಧಿಯನ್ನು ಕಂಡುಕೊಂಡಿದ್ದೇನೆ ಎಂದು ಹೇಳಿದೆ. ಅತ್ತೆ ಆಶ್ಚರ್ಯಪಟ್ಟು ಹೇಳಿದಳು, ಎಲ್ಲಿದ್ದಾನೆ ನಿನ್ನ ಅಪರಾಧಿ, ಹೇಳು ಎಂದು. ಆಗ ನಾನು ಅತ್ತೆಯ ಕೈ ಹಿಡಿದು ನನ್ನ ರೂಮಿಗೆ ಕರೆದುಕೊಂಡು ಹೋದೆ ಮತ್ತು ಕೇಳಿದೆ, ಇಂದು ನನಗೆ ಸತ್ಯವನ್ನು ನೀವು ಹೇಳಬೇಕು. ನನ್ನ ಅಪ್ಪ ನಿನ್ನ ಮೇಲೆ ಯಾವ ದೌರ್ಜನ್ಯಗಳನ್ನು ಎಸಗಿದ್ದರು ಎಂದು ಕೇಳಿದೆ. ಅತ್ತೆಯ ಕಣ್ಣಲ್ಲಿ ನೀರು ತುಂಬಿತು. ಅವಳು ಹೇಳಿದಳು, ಬಹುಶಃ ನಾನು ನಿನಗೆ ಇದನ್ನು ಎಂದಿಗೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಈಗ ನೀನೇ ಒಂದು ದುಃಖವನ್ನು ಅನುಭವಿಸುತ್ತಿರುವುದರಿಂದ ನಾನು ನಿನಗೆ ಎಲ್ಲವನ್ನ ಹೇಳುತ್ತೇನೆ. ನಾನು ವಯಸ್ಸಿನಲ್ಲಿದ್ದಾಗ ಒಬ್ಬ ಹುಡುಗನನ್ನು ಪ್ರೀತಿಸ್ತಿದ್ದೆ ಮತ್ತು ಅವನಿಗೂ ನಾನು ಇಷ್ಟವಾಗಿದ್ದೆ. ನಾನು ಅವನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದೆ. ನನ್ನ ತಾಯಿ ಅದಕ್ಕೆ ಒಪ್ಪಿಕೊಂಡಿದ್ದಳು. ಆದರೆ ನಿನ್ನ ಅಪ್ಪ ಈ ಸಂಬಂಧದಲ್ಲಿ ಅಡೆತಡೆಗಳನ್ನು ತಂದರು. ಅವರು ಹೇಳಿದರು, ನಾನು ನನ್ನ ತಂಗಿಯನ್ನು ಈ ಹುಡುಗನಿಗೆ ಮದುವೆ ಮಾಡಿಕೊಡುವುದಿಲ್ಲ. ಏಕೆಂದರೆ ಹುಡುಗ ಯಾವ ಕೆಲಸವನ್ನು ಮಾಡುವುದಿಲ್ಲ. ತಂದೆ ತಾಯಿ ದುಡಿದ ದುಡ್ಡಿನಲ್ಲಿ ಹುಡುಗಿಯರ ಶೋಕಿ ಮಾಡಿಕೊಂಡು ಕೆಟ್ಟ ದಾರಿಯಲ್ಲಿ ಇದ್ದಾನೆ. ಅವನು ನನ್ನ ತಂಗಿಗೆ ಸರಿಯಾದ ಜೋಡಿ ಅಲ್ಲ. ಅವನನ್ನು ಇವಳು ಮದುವೆಯಾದರೆ ಬೀದಿ ಪಾಲಾಗಬೇಕಾಗುತ್ತದೆ. ಬೇಕಾದರೆ ದುಡ್ಡಿಗೋಸ್ಕರ ಅವಳನ್ನು ಕೆಟ್ಟ ದಾರಿಗೆ ತಳ್ಳುವ ಕೆಲಸಕ್ಕೂ ಹೇಸುವವನಲ್ಲ ಅವನು ಎಂದು ನನ್ನ ಅಣ್ಣ ನನಗೆ ಅವನ ಜೊತೆ ಮದುವೆ ಮಾಡದೆ ಅಣ್ಣ ಅವನ ಸ್ನೇಹಿತ ಒಬ್ಬನಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟ. ಅವನು ನನಗಿಂತ 18 ವರ್ಷ ದೊಡ್ಡವನಾಗಿದ್ದನು. ನನ್ನ ಗಂಡ ಒಳ್ಳೆಯವನಾಗಿದ್ದರು. ಆದರೆ ನನ್ನ ಪ್ರೀತಿಯನ್ನು ಮರೆಯಲು ನನಗೆ ಸಾಧ್ಯವಾಗಲಿಲ್ಲ. ಮದುವೆಯ ಕೆಲ ದಿನಗಳ ನಂತರ ನನ್ನ ಗಂಡ ಹೃದಯಾಘಾತದಿಂದ ತೀರಿಕೊಂಡ. ಈ ಶಿಕ್ಷೆ ನನಗೆ ತುಂಬ ದೊಡ್ಡದಾಗಿತ್ತು. ನನ್ನ ಅತ್ತೆ ಮಾವ ನನ್ನನ್ನು ಅಪಶಕುನ ಎಂದು ಕರೆದು ಮನೆಯಿಂದ ಹೊರಹಾಕಿದರು. ನಾನು ನನ್ನ ಮನೆಗೆ ಹಿಂತಿರುಗಿ ಬಂದೆ. ಈಗ ಅಣ್ಣನಿಗೆ ಇದೆಲ್ಲವೂ ನನ್ನಿಂದಲೇ ಆಯಿತು ಎಂದು ಅರಿವಾಗಿತ್ತು. ಅವನು ನನ್ನ ಇಚ್ಛೆಯಂತೆ ನಾನು ಪ್ರೀತಿಸಿದವನನ್ನು ಮದುವೆ ಮಾಡಿಸಿದ್ದರೆ ನಾನು ಇಂದು ಈ ರೀತಿ ವಿಧವೆಯಾಗುತ್ತಿರಲಿಲ್ಲ. ನನಗೆ ನನ್ನ ಗಂಡನ ಬೆಂಬಲವಿರುತ್ತಿತ್ತು. ನನ್ನ ಅಣ್ಣ ನನ್ನೊಂದಿಗೆ ಮಾತನಾಡಲು ಸಹ ಈಗ ಹೆದರುತ್ತಿದ್ದ. ಅವನು ತನ್ನ ಹೆಂಡತಿಗೆ ಹೇಳಿದ, ಹೋಗಿ ನನ್ನ ತಂಗಿಗೆ ಮತ್ತೆ ಮದುವೆಯಾಗಲು ಇಷ್ಟವಿದೆಯಾ ಕೇಳು ಎಂದು. ನಾನು ನನ್ನ ಹಳೆಯ ಪ್ರೇಮಿಯ ಫೋನ್ ನಂಬರ್ ಹುಡುಕಿದೆ ಮತ್ತು ನಾನು ಅವನೊಂದಿಗೆ ಮಾತನಾಡಿದಾಗ ಅವನು ಹೇಳಿದ, ನಾನು ಈಗ ಮದುವೆಯಾಗಿದ್ದೇನೆ. ನನ್ನ ಜೀವನದಲ್ಲಿ ನಿನಗೆ ಸ್ಥಾನವಿಲ್ಲ ಎಂದು ಹೇಳಿಬಿಟ್ಟ. ನಾನು ಮತ್ತೆ ಮದುವೆಯಾಗಲು ನಿರಾಕರಿಸಿದೆ. ಅಂದಿನಿಂದ ಇಂದಿನವರೆಗೂ ನಾನು ನಿನ್ನ ತಂದೆಯನ್ನು ದ್ವೇಷಿಸುತ್ತೇನೆ. ನನಗೆ ಭಯವಾಗುತ್ತಿತ್ತು. ಅವನು ನಿನ್ನನ್ನು ಪ್ರೀತಿಯಿಂದ ನೋಡಿಕೊಂಡಾಗ ಮತ್ತು ನಿನ್ನ ಬಗ್ಗೆ ಹೆಮ್ಮೆ ಪಟ್ಟುಕೊಂಡಾಗ ಅವನು ನನ್ನ ಪ್ರೀತಿಯನ್ನು ನೆನಪಿಸಿ ನಿನ್ನನ್ನು ಹೀಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಮಗಳೇ. ನಿನ್ನ ಎಲ್ಲ ಆಸೆಗಳನ್ನು ಪೂರೈಸಿದ್ದೇನೆ. ನನ್ನ ಚಿಕ್ಕ ಆಸೆಯನ್ನು ಪೂರೈಸಲು ಸಾಧ್ಯವಿಲ್ಲವೇ? ಹೀಗೆಲ್ಲ ನಿನ್ನ ಬಳಿ ಹೇಳಿ ಅವನು ನಿನ್ನನ್ನು ಮೋಸ ಮಾಡುತ್ತಾನೆ. ಅದಕ್ಕಾಗಿಯೇ ನೀನು ನಿನ್ನ ತಂದೆಗೆ ತುಂಬ ಹತ್ತಿರವಾಗಬಾರದು ಎಂದು ನಾನು ಬಯಸಿದ್ದೆ. ಏಕೆಂದರೆ ಹೆಣ್ಣು ಮಕ್ಕಳು ತಮ್ಮ ತಂದೆಯ ಸಲುವಾಗಿ ತಮ್ಮ ಪ್ರಾಣವನ್ನು ಬಿಡಲು ಸಿದ್ಧರಿರುತ್ತಾರೆ. ನಿನ್ನ ತಂದೆಯ ಸಂತೋಷಕ್ಕಾಗಿ ನೀನು ಒಬ್ಬ ವಯಸ್ಸಾದವನನ್ನು ನನ್ನ ರೀತಿ ಮದುವೆಯಾಗಬೇಕಾಗುತ್ತದೆ ಮತ್ತು ನಂತರ ನನ್ನಂತೆ ವಿಧವೆಯಾಗುತ್ತಿದ್ದೆ. ಅದಕ್ಕಾಗಿ ನಾನು ನಿಮ್ಮಿಬ್ಬರ ನಡುವೆ ಯಾವಾಗಲೂ ಒಂದು ಗೆರೆಯನ್ನು ಎಳೆದಿದ್ದೆ. ನಾನು ನಿನ್ನ ತಂದೆಯನ್ನು ನೋಡಿದಾಗಲೆಲ್ಲ ನನ್ನ ದುಃಖ ಹೆಚ್ಚಾಗುತ್ತಿತ್ತು. ನಾನು ಅವನನ್ನು ನೋಡಿ ಪಾತ್ರೆಗಳನ್ನು ಎಸೆಯುತ್ತಿದ್ದೆ. ನಾನು ಈ ಮನುಷ್ಯನಿಂದ ಸೇಡು ತೀರಿಸಿಕೊಳ್ಳಬೇಕೆಂದು ಯೋಚಿಸಿದೆ. ಅಣ್ಣ ಏನು ಹೇಳಿದ್ದ? ನನ್ನ ಪ್ರೀತಿಸಿದವನು ನನಗೆ ಗಂಡನಾದರೆ ಬೀದಿಯಲ್ಲಿ ನಿಲ್ಲಿಸುತ್ತಾನೆ ಮತ್ತು ನನ್ನನ್ನು ಕೆಟ್ಟ ಕೆಲಸಕ್ಕೆ ಇಳಿಸುತ್ತಾನೆ ಎನ್ನುವುದನ್ನು ಯೋಚಿಸಿ ನಾನು ತಪ್ಪು ರೀತಿಯ ಸಂಬಂಧಕ್ಕೆ ಇಳಿಯಬೇಕೆಂದು ಯೋಚನೆ ಮಾಡಿದೆ. ನಿನ್ನ ಅತ್ತೆ ತನಗಿಂತ 10 ವರ್ಷ ಚಿಕ್ಕವನಾದ ಹುಡುಗನೊಂದಿಗೆ ಅಕ್ರಮ ಸಂಬಂಧದಲ್ಲಿದ್ದಾಳೆ ಎಂದು ತಿಳಿದರೆ ನಿನಗೆ ಆಶ್ಚರ್ಯ ಮತ್ತು ನೋವಾಗುತ್ತದೆ. ನಾನು ನಿನ್ನ ತಂದೆ ಮತ್ತು ನಿನಗೆ ಪ್ರತಿದಿನ ನಿದ್ದೆ ಬರಿಸುವ ಔಷಧಿಯನ್ನು ಊಟದಲ್ಲಿ ಬೆರೆಸಿ ಕೊಡುತ್ತಿದ್ದೆ. ಇದರಿಂದ ಇಬ್ಬರು ಇಡೀ ರಾತ್ರಿ ಎಚ್ಚರವಾಗಲು ಸಾಧ್ಯವಾಗದೆ ಮಲಗಿರುತ್ತಿದ್ರಿ. ಈ ಮಾತುಗಳನ್ನು ಕೇಳಿ ನಾನು ಜೋರಾಗಿ ಅಳಲಾರಂಭಿಸಿದೆ ಮತ್ತು ಹೇಳಿದೆ, ನನಗೆ ಇದೆಲ್ಲವೂ ಈಗಾಗಲೇ ತಿಳಿದಿದೆ. ನಿನ್ನೆ ರಾತ್ರಿ ನಾನು ಎಚ್ಚರವಾಗಿದ್ದೆ. ನೀವು ಕೊಟ್ಟ ಊಟವನ್ನು ನಾನು ಮಾಡಿರಲಿಲ್ಲ. ನನ್ನನ್ನು ಮಲಗಿಸಿದ ನಂತರ ನೀವು ನಿಮ್ಮ ಕೋಣೆಗೆ ಹೋದಾಗ
ಸ್ವಲ್ಪ ಸಮಯದ ನಂತರ ಒಬ್ಬ ಹುಡುಗ ಮನೆಗೆ ಬಂದ. ಅವನು ನಿಮ್ಮ ಕೋಣೆಗೆ ಬಂದು ನಿಮಗೆ ನಿದ್ದೆ ಮಾತ್ರೆಗಳನ್ನು ಕೊಟ್ಟು ನಂತರ ನನ್ನ ರೂಮಿಗೆ ಬಂದ. ನಾನು ನನ್ನನ್ನು ಬಾತ್ರೂಮಿನಲ್ಲಿ ಬಚ್ಚಿಟ್ಟುಕೊಂಡಿದ್ದೆ. ಅವನು ನನಗೂ ನಿದ್ದೆ ಮಾತ್ರೆಗಳನ್ನು ಕೊಡಲು ಪ್ರಯತ್ನಿಸಿದ, ಆದರೆ ನಾನು ಉಳಿದುಕೊಂಡೆ. ಅವನು ನಿನ್ನ ಕೋಣೆಯಲ್ಲಿ ಹೇಳುತ್ತಿದ್ದ, ನಾನು ಇಲ್ಲಿಗೆ ಬರುವುದು ನಿನ್ನ ಸಲುವಾಗಿ ಅಲ್ಲ, ನಿನ್ನ ಸೋದರ ಸೊಸೆಗಾಗಿ. ನನ್ನನ್ನು ಈ ಪರಿಸ್ಥಿತಿಗೆ ತಂದು ತುಳಿದದ್ದು ಬೇರೆ ಯಾರೂ ಅಲ್ಲ, ನೀನು ಮನೆಗೆ ಕರೆಯುತ್ತಿದ್ದ ಅದೇ ಹುಡುಗ. ನಿನ್ನ ಅಪರಾಧವು ನನ್ನ ಜೀವನದ ಅತಿ ದೊಡ್ಡ ಅಪರಾಧವಾಗಿದೆ. ನೀನು ನನ್ನ ಇಡೀ ಜೀವನವನ್ನು ಈ ಮಾತುಗಳನ್ನು ಹೇಳುತ್ತಿದ್ದಂತೆಯೇ ನನಗೆ ಪ್ರಜ್ಞೆ ತಪ್ಪಿತು. ಆಸ್ಪತ್ರೆಯಲ್ಲಿ ನನ್ನ ಕಣ್ಣು ತೆರೆದಾಗ ಅತ್ತೆ ಮುಂದೆ ನಿಂತಿದ್ದಳು ಮತ್ತು ಹೇಳಿದಳು, ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿದ್ದ ಮಗು ಈಗ ಇಲ್ಲ, ಅದನ್ನು ನಾನೇ ತೆಗೆಸಿಬಿಟ್ಟೆ. ಅತ್ತೆಯ ಮಾತುಗಳನ್ನು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು, ಏಕೆಂದರೆ ನಾನು ಈ ಮಗುವಿಗೆ ಪ್ರೀತಿಯನ್ನು ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಯಾವಾಗಲೂ ನನ್ನ ತೊಂದರೆಗಳನ್ನು ಮತ್ತು ನನ್ನ ಗತಕಾಲವನ್ನು ನೆನಪಿಸುತ್ತಿದ್ದ ಮತ್ತು ನಾನು ಅವನನ್ನು ನೋಡಿದ ನಂತರ ಇಡೀ ಜೀವನ ಮಗುವನ್ನು ದ್ವೇಷ ಮಾಡುತ್ತಿದ್ದೆ. ನಂತರ ನಾನು ಆ ಹುಡುಗನ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದೆ. ಅತ್ತೆ ಒಂದು ರಾತ್ರಿ ಅವನನ್ನು ಮತ್ತೆ ಮನೆಗೆ ಕರೆಸಿದಳು. ಅವನು ಮನೆಗೆ ಪ್ರವೇಶಿಸಿದಾಗ ಅವರು ಪೊಲೀಸರನ್ನು ಅದೇ ಸಮಯಕ್ಕೆ ಕರೆದು ಇವನು ಕಳ್ಳ ಎಂದು ತೋರಿಸಿದರು. ಅವನನ್ನು ಕಳ್ಳತನದ ಆರೋಪದ ಮೇಲೆ ಪೊಲೀಸರು ಬಂಧಿಸಿದರು. ಇನ್ನೊಂದು ಕಡೆ ನನ್ನ ಡೈವೋರ್ಸ್ ವಿಷಯ ಇಡೀ ಕುಟುಂಬದಲ್ಲಿ ಇಡೀ ಊರಿಗೆ ಹರಡಿತ್ತು. ಈಗ ಎಲ್ಲರೂ ನನ್ನನ್ನು ದೂಷಿಸುತ್ತಾರೆ ಎಂದು ನಾನು ಹೆದರಿದೆ. ಆದರೆ ದೇವರು ಪವನ್ನನ್ನು ಚೆನ್ನಾಗಿ ಇಡಲಿ. ಅವನು ಎಲ್ಲರಿಗೂ ಹೇಳಿದರು, ನಾನು ನನ್ನ ಹೆಂಡತಿಗೆ ವಿಚ್ಛೇದನ ನೀಡುತ್ತಿದ್ದೇನೆ, ಏಕೆಂದರೆ ನಾನು ಬೇರೆ ಹುಡುಗಿಯನ್ನು ಇಷ್ಟಪಟ್ಟಿದ್ದೇನೆ ಎಂದು. ಅವನು ನನ್ನ ತಪ್ಪನ್ನು ತನ್ನ ಮೇಲೆ ತೆಗೆದುಕೊಂಡನು. ಅವನಿಂದ ಡೈವೋರ್ಸ್ ಪಡೆದ ನಂತರ ನನಗೆ ಅನೇಕ ಸಂಬಂಧಗಳು ಬಂದವು, ಆದರೆ ನಾನು ಇದೀಗ ಯಾರೊಂದಿಗೂ ಕೊರಳು ಒಡ್ಡಲು ಸಿದ್ಧಳಿರಲಿಲ್ಲ. ಒಟ್ಟಿನಲ್ಲಿ ಯಾರೋ ಮಾಡಿದ ತಪ್ಪಿಗೆ ನನ್ನ ಇಡೀ ಜೀವನ ಹಾಳಾಯಿತು. ಕೆಲವೊಮ್ಮೆ ಕೆಲವರ ಜೀವನದಲ್ಲಿ ಯಾವುದೇ ತಪ್ಪಿಲ್ಲದಿದ್ದರೂ ಈ ರೀತಿಯ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಸ್ನೇಹಿತರೆ, ಈಗ ನೀವೇ ಹೇಳಿ, ನಾನು ಈಗ ಏನು ಮಾಡಬೇಕು? ಮತ್ತೆ ಮದುವೆಯಾಗಬೇಕಾ, ಅಥವಾ ನನ್ನ ತಂದೆಯನ್ನು ನೋಡಿಕೊಂಡು ಜೀವನ ಪೂರ್ತಿ ಒಂಟಿಯಾಗಿ ಬದುಕಬೇಕಾ? ಇದು ಇವತ್ತಿನ ಕಥೆಯಾಗಿತ್ತು. ಈ ಕಥೆಯನ್ನು ಓದಿದ್ದಕ್ಕೆ ಧನ್ಯವಾದಗಳು.